ದ್ವಿತೀಯ PUC ಕನ್ನಡ ಇನ್ನೂ ಏನಿದಿಲ್ಲ, ಮಾರ್ಚ್ 1ನೇ ತಾರೀಕಿಗೆ ಎಕ್ಸಾಮ್ ಇದೆ. ಹೇಗಾದರೂ ಮಾಡಿ ಪಾಸ್ ಆಗಬೇಕು. ಇಲ್ಲ ನನಗೆ 80ಕ್ಕೆ 80 ಅಂಕ, ಒಂದು ಅಂಕನೂ ಮಿಸ್ ಆಗಬಾರ್ದು ಕನ್ನಡದಲ್ಲಿ. ಕನ್ನಡ ನನಗೆ ಪಾಸಿಂಗ್ ಪ್ಯಾಕೇಜ್ ಕೊಡಿ, ಕನ್ನಡ ನನಗೆ ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ, ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು ಅನ್ನೋಂಥ ಎಲ್ಲ ಪ್ರಶ್ನೆಗೆ ನೀವು ಏನಾದರೂ ಉತ್ತರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡದಿದ್ರೆ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು. ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆ MCQ, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಪ್ರತಿಯೊಂದು ಗ್ರಾಮರ್ ಟಾಪಿಕ್, ಎಲ್ಲ ಪ್ರಶ್ನೆಗಳು, ಸಂದರ್ಭ ಪ್ರಶ್ನೆ, 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ, ಇವಿಷ್ಟನ್ನು ಓದಿದ್ರೆ 80ಕ್ಕೆ 80 ಅಂಕ ನೀವು ಗಳಿಸ್ತೀರಾ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ಇಷ್ಟನ್ನು ಲಿಟ್ರಲಿ ವಿಡಿಯೋ 40 ನಿಮಿಷ ಇದೆ, 40-45 ನಿಮಿಷ, 50 ನಿಮಿಷ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿಬಿಡಿ. ಮತ್ತೆ ಪದೇ ಪದೇ ಎಲ್ಲನೂ ಓದ್ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಎಷ್ಟು ಹೇಳ್ತೀನಿ ಅಷ್ಟು ಫಾಲೋ ಮಾಡಿ ನೀವು ಈ ಒಂದು ವಿಡಿಯೋದ ಮೂಲಕ 80 ಅಂಕ ಯಾವ ರೀತಿ ಗಳಿಸಬೇಕು, ಈ ಪ್ರಶ್ನೆಯನ್ನು ಓದಿದ್ರೆ 80 ಅಂಕ ಗಳಿಸ್ತೀರಾ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ, ರಾಹುಲ್ ಬಿಡ್ನಾಳ್ ಎಜುಕೇಷನ್ ಬಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೀವು 80ಕ್ಕೆ 80 ಅಂಕ ಗಳಿಸಬೇಕು ಅನ್ನುವಂಥ ನನ್ನ ಒಂದು ಉದ್ದೇಶ ಇದೆ ಅಷ್ಟೇ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್, ಎಲ್ಲ ರೀತಿಯ PDF ನೋಟ್ಸ್, ನಿಮ್ಗೆ ಏನೇ ಡೌಟ್ ಇರಲಿ, ಏನೇ ಇದ್ರೂ ನೀವು ನನ್ನಲ್ಲಿ ಕೇಳ್ಬೋದು. ಎಲ್ಲ ರೀತಿ PDF ನೋಟ್ಸ್ಗಾಗಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನಾನು ಹೋಗಿ ಜಾಯ್ನ್ ಆಗಿ ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲು ನಾನು ಪ್ರಶ್ನೆಯನ್ನು ಒಂದನೇ MCQ ಪ್ರಶ್ನೆಗಳನ್ನು ಮೊದಲು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಯನ್ನು ಓದಿ. ಪ್ರಶ್ನೆ ಏನಂತ ಇದೆ, ಯಮಸುತಂಗ ರುಹುವೆನೆ ಧರ್ಮ, ನೋಡು ಸ್ವಲ್ಪ ಇದನ್ನು ತಗೊಳ್ಳಿ. ಧರ್ಮ ಕ್ಷಮೆಯ ಗರ ಹೊಡೆದಿಹುದು, ಪಾರ್ಥನು ಮಮತೆಯುಳ್ಳವನೆಂಬೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತ ನಾಹಗಿಹನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಧರ್ಮರಾಯನನ ಕುರಿತು ಏನೆಂದು ಯೋಚಿಸ್ತಾಳೆ? 4 ಆಪ್ಷನ್ ಇದೆ. ಈ 4 ಆಪ್ಷನ್ನಲ್ಲಿ ಧರ್ಮ ಪರಿಪಾಲನ, ಧರ್ಮವನ್ನು ಇಲ್ಲಿ ಈ ಒಂದು ಇದು ಇಲ್ಲಿದೆ, ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಅನ್ನುವಂಥ ಆನ್ಸರ್ ಇದೆ. ಇದರ ಆನ್ಸರ್ ಏನಂದರೆ ಧರ್ಮ ಮತ್ತು ದೆವ್ವ ಹಿಡಿದವನು ಇದರ ಆನ್ಸರ್. ಆದರೆ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆನ್ಸರ್ ಇದಲ್ಲ. ಆನ್ಸರ್ ಏನಂತಂದರೆ ಧರ್ಮ ಪರಿಪಾಲನ ನಿರತ ಅಂತ ಆನ್ಸರ್ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನನ್ನು ಕೊಡ್ತಾರೆ. 1 ಅಂಕ ಇಲ್ಲಿ ಮಿಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಇದನ್ನು ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಸೊ ಧರ್ಮ ಇದು ತಪ್ಪ ಆನ್ಸರು. ರೈಟ್ ಆನ್ಸರ್ ಯಾವುದು ಅಂತಂದರೆ ಧರ್ಮ ಪರಿಪಾಲನಾ ನಿರತ. ಇಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಓದಿ. ಈಗ ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ. ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ? ಸಮುದ್ರವಾಗುತ್ತವೆ. ದುರ್ಗದಿಂದ ಬಿಡುವುದು ಯಾವುದು? ಊರ ಹಂದಿ. ಅದೇ ರೀತಿ ಕವಿಯ ಪ್ರಕಾರ ಕವಿಯ ಪ್ರಕಾರ ಯಾವುದು ಮತ್ತೆ ಮತ್ತೆ ಚಿಗುರುತ್ತದೆ? ಇಲ್ಲಿ ಮುಪ್ಪೋಲ ಮರ. ನೆಕ್ಸ್ಟ್, ಮಾನವನ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ದುರಂತದ ಬೀಜಗಳನ್ನು ಅಳವಡಿಸಿಕೊಂಡಿರುತ್ತದೆ. ಅದೇ ರೀತಿ ಇಲ್ಲಿ ಏನಂತ ಇದೆ? ತನ್ನ ಹುಟ್ಟಿನಲ್ಲಿ, ತನ್ನ ಬೆಳವಣಿಗೆಯಲ್ಲಿ, ತನ್ನ ಸಾರ್ಥಕತೆಯಲ್ಲಿ, ತನ್ನ ವಿನಾಶದಲ್ಲಿ. ಇದಕ್ಕೆ ಆನ್ಸರ್ ಏನಂತ ಆಗಿರ್ಬೋದು? ಆನ್ಸರ್ ಮಾನವನ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಎಲ್ಲಿ ಅಂತಂದರೆ ತನ್ನ ವಿನಾಶದಲ್ಲಿ. ಆನ್ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿನಾಶದಲ್ಲಿ. ಕಲಿಯುಗದ ಅಮೃತ ಚಹಾ. ಈ ಫಿಕ್ಸ್ ಕ್ವಶನ್, ಇದನ್ನು ಒಂದನ್ನು ಬರ್ಕೊಂಡ್ಬಿಡಿ. ಇದು ಫಿಕ್ಸ್ ಕ್ವಶನ್ ಬರೆದಿಟ್ಕೊಳ್ಳಿ. ಕೆಲವೊಂದಿಷ್ಟು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನು ನೀವು ಲಿಟ್ರಲಿ ನೋಡ್ತಾ ಹೋಗಿ. ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ ಎಂದು ಲೇಖಕರು ದುರ್ಗಪ್ಪನಿಗೆ ಹೇಳುತ್ತಕ್ಕಂಥ ಒಂದು ಮಾತಿದು. ಏನಿದ್ರ ಆನ್ಸರ್ ಹಾಕಿದ್ರೆ ದುರ್ಗಪ್ಪನ ಮೇಲಿನ ಕೋಪ ಅವ್ರಿಗೆ. ಯಾಕಂತಂದರೆ ಏನು ಈ ರೀತಿ ಎಲ್ಲ ಮಾತಾಡ್ತಾರೆ ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಇದೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ತಿಪ್ಪಣ್ಣ. ನೆಕ್ಸ್ಟ್, ಇಲ್ಲಿ 11ನೇ ಪ್ರಶ್ನೆಗೆ ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಯಾರು ಅಂತಂದರೆ ಕಿಡ್ನಿ ಸ್ಟೋನ್. 12ನೇ ಆನ್ಸರ್ ಕಿಡ್ನಿ ಸ್ಟೋನ್. ಭಾಷೆಗಿಂತ ದೊಡ್ಡದು ಅಂತ ಯಾರು ಹೇಳ್ತಾರೆ? ಬದುಕಿಗಿಂತ ಭಾಷೆ ದೊಡ್ಡದು. ಬದುಕು ಭಾಷೆಗಿಂತ ದೊಡ್ಡದು. ಆತನ ಈಜಿಗೆ ಮೀನುಗಳೇ ನಾಚಬೇಕು. ವಿಜ್ಞಾನದ ಅಡಿಪಾಯ. ಪ್ರಶ್ನೆ ಕೇಳುವುದು. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾರೆ? ವಾತ್ಸಾಯನ. ಇದಿಷ್ಟನ್ನು ನೋಡಿ ಓದು. ಲಿಟ್ರಲಿ ಏನೇನು ಈ ಪ್ರಶ್ನೆಗಳಲ್ಲಿ, ಏನೇನು ಈ ಒಂದು PDF-ಗಳಲ್ಲಿ ಎಷ್ಟು ಕ್ವಶನ್ ಹೇಳ್ತಾ ಇದ್ದಾನೆ ಅಷ್ಟು ಕ್ವಶನ್ ಓದ್ಕೊಂಡ್ರೆ 80ಕ್ಕೆ 80 ಅಂಕ ನಿಮಗೆ ಸಿಗುತ್ತೆ. ಹೊಂದಿಸಿ ಬರೆಯಿರಿ. ಆಲ್ರೆಡಿ ಹೊಂದಿಸಿ ಬಿಟ್ಟಿದ್ದೀನಿ. ಇದನ್ನು ನೋಡಿ. ನೆಕ್ಸ್ಟ್, ಮತ್ತೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ. ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಏನು ಕೇಳಿದೆಪೇನು ರಘು ಸೊನವ ಲಕ್ಷ್ಮಣನ ಪೊಲ್ಲ ವಾರ್ತೇನಿಂದ ನಳಿದಾನೆನೆ ಭರ್ಪ ದನಾಶನಂ ಕಂಡು ತಾಳಿದಳ್ ತಲ್ಲಳಂ. ಪ್ರಶ್ನೆ, ಇಲ್ಲಿ ನಳಿನಾನನೆ ಎಂದು ಯಾರನ್ನು ಕರೆಯಲಾಗಿದೆ?
ಪ್ರಶ್ನೆ ಇಲ್ಲಿ ನಳಿನಾನನೆ ಎಂದು ಯಾರನ್ನು ಕರೆಯಲಾಗಿದೆ? ಸೀತೆ. ನೆಕ್ಸ್ಟ್, ಗುರು ಹೇಗೆ ವರ್ತಿಸಬಾರ್ದು? ಗುರು ಲಘುವಾಗಿ ವರ್ತಿಸಬಾರ್ದು. ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವರು ಯಾರು? ಪಾರ್ಥ. ಬೆಳಕಂತ ಬೇಟೆಗಾರ ಯಾರು? ಬೆಳಕು. ತತ್ವಜ್ಞಾನವನ್ನು ಕೇಳಿದವರು ಘೋರ ಪಾಪಿಗಳಲ್ಲ, ದುರ್ಜನರು. ನೆಕ್ಸ್ಟ್, ಈ ಪ್ರಶ್ನೆಯನ್ನು ನೋಡ್ತಾ ಹೋಗಿ. 100 ದಾರಿ ಹಿಡಿದು ಸೀತಾ ವಾರಕ್ಕೆ ನನ್ನನ್ನು ಹುಡುಕಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಿದ್ಲು. ಸುಮ್ಮನೆ ದೂರ ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು ಎಂದು ಹೇಳಿದಾಗ ಸೀತೆಗೆ ಏನಾಗಿತ್ತು? ಈ ಒಂದು 4 ಇದೆ. ಬಲು ಪ್ರಯಾಸದಾಯವಾಗಿತ್ತು ಅನ್ನುವಂಥ ಒಂದು ಆನ್ಸರ್ ಇದೆ. ನೆಕ್ಸ್ಟ್, ಕನ್ನಡವು ಕಸ್ತೂರಿಯಲ್ಲವೇ ಎಂದರು ಮನೋರಮೆ. ನೆಕ್ಸ್ಟ್, ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಕಂಬದ ಮೇಲೆ ಸತ್ತೋರು ನೋಡಿ. ಮತ್ತೊಪ್ಪಾಸ ರಿಪೀಟ್ ಆಯ್ತು ಕ್ವಶನ್. ಸತ್ತಿರುವುದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು ಎಂದು ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ. ಈ ಸಾಲಿನ ಪ್ರಾಮುಖ್ಯತೆ ನಾಗರಾಜನ ಅಸಡ್ಡೆ ಮಾತು. ಇಷ್ಟ ಆಯಿತು. ಆರಿಸಿ ಬರೆಯಿರಿ. ಇದು ಹೊಂದಿಸಿ ಆರಿಸಿ ಬರೆಯಿರಿ ಆಯಿತು. ಈಗ ಇದು ಬಿಟ್ಟ ಸ್ಥಳ. ವಾಲ್ಪರೆಗೆ ಬಂದಿರತಕ್ಕಂಥ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೆರ್ ಮಾರ್ಷ್. ಡ್ಯಾಶ್ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಲಿಗಳಾಗ್ತಾ ಇದ್ದಾರೆ. ದಣಿ ಹೆಸರು ವೆಂಕಪ್ಪಯ್ಯ. ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವ ಡ್ಯಾಶ್ ಸಾಧನವಾಗಿದೆ. ಚಿಪ್. ಲೇಖಕರ ದೃಷ್ಟಿಯಲ್ಲಿ ಚಹಾದ ಅಂಗಡಿಗಳು ವಾರ್ತಾ ಇಲಾಖೆ ಇದ್ದಂತೆ. ಹೊಂದಿಸಿ ಬರೆಯರಿದೆ, ಹೊಂದಿಸಿದ್ದೀನಿ ನೋಡಿ. ನೆಕ್ಸ್ಟ್, ಸೌಮಿತ್ರಿ ಅಂದರೆ ಯಾರು? ಲಕ್ಷ್ಮಣ. ಗುರು ಹೇಗೆ ವರ್ತಿಸಬಾರ್ದು? ಲಘುವಾಗಿ. ಪಾರ್ಥನು. ಮತ್ತೆ ಈ ಪ್ರಶ್ನೆ ರಿಪೀಟ್ ಆಗಿದೆ. ಈ ಒಂದು ಕ್ವಶನನ್ನು ಓದಿ. ಜಾಲಿಯ ಮರದಂತಿಗರು ಯಾರು? ದುರ್ಜನರು. 5ನೇದು, ಕ್ರಿಸ್ಮಸ್ ಹಬ್ಬಕ್ಕೆ ಕ್ರಿಸ್ಮಸ್ ಹಬ್ಬ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಮಂಜಿನ ಕೆಲಸ ಮಾಡಿದೆ. ಕಾನ್ವೆಂಟು ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ನಮ್ಮ ಬಾಲಕಿಯರ ಮೇಲೆ ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತಿರೋ ಭಾಷೆ ಯಾವುದು ಅಂದರೆ ಇಂಗ್ಲೀಷ್. ಕಲಿಯುಗದ ಅಮೃತ ಯಾವುದು? ಚಹಾ. ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ. 7ನೇದು, ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ. MCQ ಪ್ರಶ್ನೆಯನ್ನು ತುಂಬ ಸ್ವಲ್ಪ ಮತ್ತೆ ರಿಪೀಟ್ ಆಗ್ತಾ ಇರ್ತಕ್ಕಂಥ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. ಈ ಪ್ರಶ್ನೆಯನ್ನು ಇವಿಷ್ಟು ಪ್ರಶ್ನೆಯನ್ನು ಒಂದ್ಸಲ ಲಿಟ್ರಲಿ ಓದಿ. ನೆಕ್ಸ್ಟ್, ಮತ್ತು ನೋಡಿ, ಮುಟ್ಟಿಸಿಕೊಂಡವನು ಗದೆಯಲ್ಲಿ ಸರ್ಕಾರಿ ವೈದ್ಯ ಯಾರು? ಡಾಕ್ಟರ್ ತಿಮ್ಮಪ್ಪ. ಕಾರ್ವೆರ್ ಮಾರ್ಷ್ನ ಜೊತೆಗಿದ್ದಿರ್ತಕ್ಕಂಥ ಒಬ್ಬ ಜೊತೆಗಾರ ಯಾರು ಅಂದರೆ ಪೊನ್ನಚ್ಚಿ. ದಣಿಗಳ ಮನೆ ಪಕ್ಕದಲ್ಲಿ ಹರಿತಕ್ಕಂಥ ಹೊಳೆ ಶಾಂಭವಿ ಹೊಳೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ತನ್ನನ್ನು ತಾನೇ ಬಹುಮಾನವಾಗಿ ನೀಡುತ್ತಾನೆ ಎಂದವರು ಮನೋರಮೆ. ಇಲ್ಲಿ ನೋಡಿ, ಇಷ್ಟು ಸಲ ಪುಲಿಗೆರೆ ಸೋಮನಾಥ ಅಂದೇನು? ಪುಲಿಗೆರೆ ಸೋಮನಾಥ ಅಂದರೆ ಪಗೆಂಬಾಲಕನೆಂಬರೆ. ಪುರಂದರದಾಸರ ಅಂತಂದ ತಕ್ಷಣ ಕೀರ್ತನೆಗಳು. ಜನಪದ ಸಾಹಿತ್ಯ ಅಂತಂದರೆ ಹಬ್ಬಲಿ ಅವರ ರಸಬಳ್ಳಿ. ಹತ್ತಿ ಚಿತ್ತ ಮುತ್ತು ಅಂದರೆ ಟಿ ಯಲ್ಲಪ್ಪ. ಅದೇ ರೀತಿ ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ಈ ಮತ್ತು ಉ, ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ, ಇವ್ರ ಪ್ರಶ್ನೆ ಹೊಂದಿಸಿ ಬರೆಯರಲ್ಲಿ ಫಿಕ್ಸ್ ಪ್ರಶ್ನೆ. ಇದು ಲಿಟ್ರಲಿ ನೆನ್ಪಿಟ್ಕೊಂಡ್ಬಿಡಿ ಅದನ್ನು. ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಈಗ ವಿಡಿಯೋನ ಏನು ಹೇಳ್ತೀನಲ್ಲ ಅದನ್ನು ಲಿಟ್ರಲಿ ನೀವು ಒಂದ್ಸಲ ನೋಡಿ ಓದಲಿಕ್ಕೆ ಪ್ರಯತ್ನ ಮಾಡಿ. ಸೌಮಿತ್ರಿ ಅಂದರೆ ಯಾರು? ಪ್ರಶ್ನೆ ರಿಪೀಟ್ ಆಗಿ. ಸೌಮಿತ್ರಿ ಅಂದರೆ ಯಾರು? ಲಕ್ಷ್ಮಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ? ಅಂಧಕನ ಕೈಯಲ್ಲಿ. ಅದೇ ರೀತಿ ನೆಕ್ಸ್ಟ್, ಎಲ್ಲರೂ ಕಲಿಭೀಮನೇ. ಸ್ವಲ್ಪ ಝೂಮ್ ಮಾಡ್ತೀನಿ, 1 ನಿಮಿಷ. ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ತ ಗೈಸುವನು ಕಂಡು. ಈ ಒಂದು ಪ್ರಶ್ನೆನ ಓದಿ. ಬಟ್ ಈ ಒಂದು ಪ್ರಶ್ನೆಗೆ ಉತ್ತರ ಏನಂತಂದರೆ ಭೀಮ. 4ನೇ ಪ್ರಶ್ನೆ ನೋಡಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂತ ಪ್ರಶ್ನೆ ಇದೆ. ಬಾಲಕನೆಂದು. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ಫಿಕ್ಸ್ ಪ್ರಶ್ನೆ. ಈ ಪ್ರಶ್ನೆ ಎಷ್ಟು ಕೊಡ್ತಾ ಇದ್ದೀನಿ? ನೀವು ಇಷ್ಟು ಪ್ರಶ್ನೆ ಓದಿದರೆ ಸಾಕಾಗುತ್ತೆ. 7ನೇ, ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿ ಆಗಿರುವುದು ಯಾವುದು ಅಂತಂದರೆ ಈ ಒಂದು ಬೆಳ್ಳಿ ಲೋಟ. ಸತ್ತಿರೋದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂತಿರ್ತಕ್ಕಂಥ ಪ್ರಾಣಿ, ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಅಂತ ಏನು ಅದೊಂದು ಇದೆಯಲ್ಲ, ಉಡಾಫೆ ಮಾತು. ಇಲ್ಲಿ ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ. ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟ್ರ ಹೆಸರೇನು ಅಂದರೆ ಖಾನ್ ಸಾಹೇಬ್. ರೇಂಜರ್ ಅವರು ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚನೆ ಕೊಡ್ತಾರೆ ಅಂತ ಪ್ರಶ್ನೆ ಇದೆ. ಅದು ನಾಗರಾಜನಿಗೆ.
ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ. ಮತ್ತೆ ಹೊಂದಿಸಿ ಬರೆಯಿರಿ. ಎಷ್ಟು ಪ್ರಶ್ನೆ ರಿಪೀಟ್ ಆಗ್ತಾ ಇದೆ, ಯಾಕೆ ರಿಪೀಟ್ ಆಗ್ತಾ ಇದೆ? ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಸಾಕು ಎಷ್ಟೊಂದು ಪ್ರಶ್ನೆ ಕಲಿತೀರಾ ನೀವು. ಬಸಲಿಂಗನಲ್ಲಿ ಕಾಣಿಸಿಕೊಂಡ ತೊಂದರೆ ಯಾವುದು? ಎಡಗಣ್ಣಲ್ಲಿ ನೀವು ಡ್ಯಾಶ್, ಇದು ಮಲ್ಲಣ್ಣ ಚಹಾದ ಅಂಗಡಿ ಹೆಸರು ಚಂದ್ರಭವನ. ಡ್ಯಾಶ್, ಇದು ಅಬ್ದುಲ್ ಕಲಾಂರವರ ಜೀವನ ಚರಿತ್ರೆ ವಿಂಗ್ಸ್ ಆಫ್ ಫೈರ್. ನೆಕ್ಸ್ಟ್ 14ನೇದು ಏನಂತ ಇದೆ, ವಾತ್ಸಾಯನನ ಶೇಷನು ರಾಮಾಯಣದ ಕಥೆಯನ್ನು ಹೇಳಿದನು. ಬದುಕು ಭಾಷೆಯನ್ನು ಬಿಟ್ಟು ಇರೋದಿಲ್ಲ. ಇಲ್ಲಿ ನೋಡಿ ಮತ್ತೆ ಎಷ್ಟು ಪ್ರಶ್ನೆ ರಿಪೀಟ್ ಆಗಿದೆ ಅಂತ ನಾನು ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ. ನೋಡಿ, ಶಿಲುಬೆ ಏರಿದ್ದಾನೆ ಬಂತು, ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹ್ಮದ್, ಭಕ್ತಿ ಭಂಡಾರಿ ಬಸವಣ್ಣ, ಪುರಂದರದಾಸರು ಪುರಂದರ ವಿಠಲ, ಮತ್ತು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದಬಸಯ್ಯ, ಅದೇ ರೀತಿ ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ಇಷ್ಟು ಸಲ ರಿಪೀಟ್ ಆಗಿದೆ ಈ ಪ್ರಶ್ನೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಪ್ರಶ್ನೆ ಓದಬೇಕಾಗುತ್ತೆ. ಯಾರನ್ನ ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳುತ್ತೆ? ರಾಮ ಮತ್ತು ಲಕ್ಷ್ಮಣ. ಯಾರ ಕೈಯಲ್ಲಿ ದರ್ಪಣ ಇದ್ದು ಫಲವಿಲ್ಲ? ಎಷ್ಟು ಪ್ರಶ್ನೆ ರಿಪೀಟ್ ಆಯ್ತು, ಎಷ್ಟು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಯ್ತು ಇದು ದರ್ಪಣ ಯಾರ ಕೈಯಲ್ಲಿ ಇದ್ದ ಅಂದರೆ ಅಂಧಕನ ಕೈಯಲ್ಲಿ. ಇದು ಪ್ರಶ್ನೆ ರಿಪೀಟ್ ಆಗಿದೆ. ಮತ್ತೆ ಭೀಮ. ನೆಕ್ಸ್ಟ್ ಮುಂದೆ ಬರೋಣ. ಅದೇ ನೋಡಿ, ಏನು ಬಂದೇ ತೀರುತ್ತೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ, ದೈವಿ ರಾಜ್ಯ. ಆಯಿತಾ, ಇದೆಷ್ಟಾಯಿತು. ಮುದುಕಿ ಯಾವ ದೇವರಿಗೆ ಹರಿಗೆ ಹೊತ್ತಳು? ಗುಟ್ಟೆ ಯಲ್ಲಪ್ಪ. ಕನ್ನಡಿಗರು ಈ ಒಂದು ಪ್ರಶ್ನೆಯನ್ನು ಓದಿ ಸ್ವಲ್ಪ ಟೈಮ್ ಆಗುತ್ತೆ. ಇದರ ಒಂದು ಆನ್ಸರ್ ಏನಂದರೆ ಮಾತೃಭಾಷೆ ಮಹತ್ವ. ಹಳ್ಳಿಯ ಚಹಾ ಪಳಾರದ ಅಂಗಡಿ ಹೆಸರು ಚಂದ್ರಭವನ. ನಾಗರಾಜ್ ಕೋವಿ ಹಿಡಿದು ಕುಂತಿದ್ದಲ್ಲಿ. ಇಲ್ಲಿ ಸ್ವಲ್ಪ ಕ್ವಶನನ್ನು ಯಾವ ರೀತಿ ಡಿಫ್ರೆಂಟಾಗಿ ಕೇಳಿದ್ದಾರೆ ಅಂದರೆ ಶಿಕಾರಿ ಬಂಡಿ, ಶಿಕಾರಿ ಮಂಡಿ, ಶಿಕಾರಿ ಗುಂಡಿ, ಶಿಕಾರಿ ಗಂಡಿ. ಆನ್ಸರ್ ಕರೆಕ್ಟಾಗಿ ಯಾರು ಲಿಟ್ರಲಿ ಓದಿರ್ತಾರಲ್ಲ ಪೂರ್ತಿ ಕೃಷ್ಣೇಗೌಡ ನಾನೇ 12 ಅಧ್ಯಾಯ ಅಂದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಸೊ ಆನ್ಸರ್ ಏನಂದರೆ ಶಿಕಾರಿ ಗಂಡಿ. ಶಿಕಾರಿ ಗುಂಡಿ ಅಂತ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದ್ರು 1 ಮಾರ್ಕ್ಸ್ ಹೋಯಿತು. ಈ ಆನ್ಸರ್ ಹೊಂದಿಸಿ ಬರೀ ನೋಡ್ತೀನಿ. ಈಗ ಅದಕ್ಕಿಂತ ಪೂರ್ವದಲ್ಲಿ ಸತ್ತಿರೋದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನೋ ಪ್ರಾಣಿ, ಯಾಕ್ರಿ ನಷ್ಟ ಕಟ್ಟಿ ಕೊಡಬೇಕು? ನಾಳೆ ಮಾಡೋ ಸರ್ ಇವತ್ತೇ ಮಾಡಿರಿ. ಈ ಪ್ರಶ್ನೆಗೆ ನಾಗರಾಜನ ಉಡಾಫಿ ಮಾತು ಆಯಿತು. ಆನೆ ಶಾಸ್ತ್ರದವರು ಏನೆಂದು ಭವಿಷ್ಯ ನುಡಿದಿದ್ದರು? ಎಷ್ಟು ಜನರ ಸಾವು? ನೋಡಿ, 7, 8 ಆನೆಯಿಂದ ಏನೂ ತೊಂದರೆ ಇಲ್ಲ. ಆನ್ಸರ್ ಇರೋದು 5. ಇಷ್ಟನ್ನು ನೋಡ್ಕೊಳ್ಳಿ. ಬಸಲಿಂಗ ಬಿಟ್ಟ ಸ್ಥಳ. ಹೊಂದಿಸಿ ಬರೆಯರಿಗೆ ನೋಡೋಣ. ಮತ್ತು ಬಿಟ್ಟ ಸ್ಥಳ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಹೆಸರು ರುದ್ರಪ್ಪ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಶಿವಸುಬ್ರಹ್ಮಣ್ಯ ಅಯ್ಯರ್. ಕನ್ನಡವು ಕಸ್ತೂರಿಯಲ್ಲಿ. ಇದಂತರೂ ಇದು ಫಿಕ್ಸ್ ಇದ್ದ ಪ್ರಶ್ನೆ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು? ಮನೋರಮೆ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನೋಡಿ, ಪಗೆಯಂಬಾಲಕನೆಂಬರೆ ಎಷ್ಟು ಸಲ ರಿಪೀಟ್ ಆಗಿಲ್ಲ? ಪಗೆಯಂಬಾಲಕನೆಂಬರೆ ಸೋಮೇಶ್ವರ ಶತಕ. ಜಾಲಿಯ ಮರದಂತೆ ಪುರಂದರದಾಸರು. ಹತ್ತಿ ಚಿತ್ತ ಮುತ್ತ ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇವಿ ಸುಕನ್ಯಾ ಮಾರುತಿ. ಹಬ್ಬಲಿ ಅವರ ರಸಬಳ್ಳಿ ಜನಪದ. ಆಯ್ತು, ಮುಗೀತು ಇಷ್ಟೆ. ಸೌಮಿತ್ರಿ ಅಂದ್ರೆ ಯಾರು? ಲಕ್ಷ್ಮಣ. ಯಾರ ಬಸುರನ್ನ ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಯಾರ್ದು ಅಂತಂದರೆ ಕೀಚಕ. ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪು. ಬೇವಿನ ಮರ. ಬೆಳಗಿನಿಂದ ಸಂಜೆ ತನಕ ಕಣ್ಮೆರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕುಳಿತು ಕೆಮ್ಮುವ ಪ್ರಾಣಿ ಅಂದರೆ ತಂದೆ. ಮುಂಬೈ ಜಾತಕ. ಮುದುಕಿ ಯಾವ ದೇವರಿಗೆ ಹರಕೆ ಹೊತ್ತಲು? ಗುಟ್ಟೆ ಯಲ್ಲಪ್ಪ. ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಕೇರ್ಫುಲ್. ಎಷ್ಟು ವಿಡಿಯೋ ನೀವು ಪದೇ ಇದನ್ನು ಕ್ವಶನ್ ಏನು ರಿಪೀಟ್ ಆಗ್ತಲ್ಲ ಅದನ್ನೆಲ್ಲ ನೋಡ್ತಾ ಹೋದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2-3 ಅಂಕದ ಪ್ರಶ್ನೆ ಗ್ರಾಮರ್ ಸೆಕ್ಷನಲ್ಲಿ ಎಷ್ಟು ಹೇಳ್ತೀನಿ ಅಷ್ಟನ್ನು ಕೇಳಿ ಸಾಕು. ಈ ಪ್ರಶ್ನೆನ ಒಂದು ಸ್ವಲ್ಪ ಓದ್ಕೊಂಡ್ಬಿಡಿ, ನೀವೇ ಓದಿ. ಬಸ್ಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ಎಲ್ಲ ಸೂಚನೆಗಳು, ಎಲ್ಲ ಫಾರಮ್ಗಳು ಬರವಣಿಗೆಯ ವ್ಯವಹಾರದಲ್ಲಿ ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿ ಇರಬೇಕು. ಇದು ತ್ರಿಭಾಷಾ ಸೂತ್ರ. ಆನೆ ಮಾವುತನ ಹೆಸರೇನು? ವೆಲಾಯುಧ. ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಂತಿದ್ದ? ನೋಡಿ, ಮತ್ತೆ ಪ್ರಶ್ನೆ ಕೇಳುವಂಥ ರೀತಿ ಚೇಂಜ್ ಆಗಿದೆ. ಇಲ್ಲಿ ಶಿಕಾರಿ ಗಂಡಿ ಆನ್ಸರ್ ಇದೆ. ಮರದಲ್ಲಿ, ರಸ್ತೆಯಲ್ಲಿ, ಗಿಡದಲ್ಲಿ. ಈ ರೀತಿಯೂ ಕೇಳ್ತಾರೆ, ಆ ರೀತಿಯೂ ಕೇಳ್ತಾರೆ. ನಾವೆಲ್ಲ ಕಡೆ ಗುಂಡಿ ಅಲ್ಲ, ಶಿಕಾರಿ ಗುಂಡಿ ಅಲ್ಲ, ಶಿಕಾರಿ ಗಂಡಿ. ಏನಾಯಿತು ಇವನಿಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ? ಈ ಮಾತನ್ನು ಶಂಕರಪ್ಪ ಯಾರಿಗೆ ಹೇಳಿದ್ದಾನೆ ಅಂದರೆ ತಿಪ್ಪಣ್ಣನಿಗೆ. ಕೆಂಪು ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಪ್ರಾಣಿ ಸಿಂಹಬಾಲದ ಕೋತಿಗಳು. ದಣಿ ಹೆಸರು ವೆಂಕಪ್ಪಯ್ಯ. ಕಲಾಂ ಅವರ ಆತ್ಮಚರಿತ್ರೆ ಯಾವುದು? ವಿಂಗ್ಸ್ ಆಫ್ ಫೈರ್. ವಸುದೆಗೆ
ಒಡೆಯ ನೆನೆಸಿದವನು. ಇದರ ಪ್ರಶ್ನೆಗೆ ಉತ್ತರ ರಾಮಚಂದ್ರ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ. ಈ ಹೊಂದಿಸಿ ಬರೀರಿ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಷ್ಟು ಸಲ ರಿಪೀಟ್ ಆಗಿದೆ. ಜಾಲಿಯ ಮರದಂತೆ ಕೀರ್ತನೆ, ಬೆಳಗು ಜಾವ ದ ರಾ ಬೇಂದ್ರೆ, ಶಿಲುಬೆ ಇರುತ್ತಾನೆ ಕೆ ಎಸ್ ನಿಸಾರ್ ಅಹಮದ್, ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ, ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಈ ಪ್ರಶ್ನೆ 2 ಪಿಕ್ಸ್ ಇವು. ನೆಕ್ಸ್ಟ್ ನೋಡೋದಾದ್ರೆ ಏನು ಕೇಳಿದೆಪೇನೋ ರಘು ಸುನವ ಲಕ್ಷ್ಮಣನ ಪೊಲ್ಲ ವಾರ್ತೆ ನನ್ ಸೀತೆಯ ಒಂದು ಆತಂಕವನ್ನು ಸೂಚಿಸ್ತದೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ದರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ, ಜಾಲಿಯ ಮರದಂತೆ. ನೆಕ್ಸ್ಟ್, ಇದಕ್ಕೆ ಸೆಳೆವಿದೆ ಎಂದವರು ಹೇಳೋದು ಜೀವನದಿಗೆ. ಮುದುಕ ಇರುವುದಲ್ಲಿ ಅಸ್ಸಾಮಿನಲ್ಲಿ ಭಾರತದ ಕೈಗಾರಿಕೋದ್ಯಮಿಗಳನ್ನ ಕೈಬೀಸಿ ಕರೆಯಿತು. ಈ ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಈ ಸಾಲುಗಳು ಏನನ್ನು ಸೂಚಿಸ್ತವೆ? ಕಾಡಿನ ನಾಶ. ಕನ್ನಡವು ಕಸ್ತೂರಿಯಲ್ಲಿವೆ. ಹೊಂದಿಸಿ ಬರೆಯಲ್ಲಿ ಬಂತು, ಬೆಟ್ಟ ಸ್ಥಳದಲ್ಲಿ ಬಂತು, ಈಗ MCQ ಅಲ್ಲಿ ಬಂದಿದೆ. ಮನೋರಮೆ. ಸತ್ತಿರೋದು ಇವತ್ತಲ್ಲ ನೀವು ಕೊಂತಿನೋ ಪ್ರಾಣಿ, ನಾಗರಾಜನ್ ಉಡಾಫಿ ಮಾತು. ಪೋಸ್ಚಾನ್ ಜಬ್ಬಾರ್ನ ಸಂಬಳ ಎಷ್ಟಿತ್ತು? 60 ರೂಪಾಯಿ. ಆನೆ ಶಾಸ್ತ್ರದವರು ಎಷ್ಟು ಜನ ಸಾಯ್ತಾರೆ ಅಂದರೆ ಆನೆ ಶಾಸ್ತ್ರದಿಂದ ಎಷ್ಟು ಜನರ ಸಾವಿದೆ ಅಂತ ಹೇಳಿದಾರೆ. ಆವಾಗ 5 ಜನರ ಪ್ರಾಣ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಹಿಂದಿ, ಇಂಗ್ಲೀಷ್. ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳ್ತಕ್ಕಂಥದ್ದು. ರಾಮಾಯಣದ ಕಥೆ ಹೇಳಬೇಕೆಂದು ಮನೋರಮೆ ಹೇಳಿದಳು. ಕುಮಾರವ್ಯಾಸ, ಮೂಲತಃ ಕುಮಾರವ್ಯಾಸ ಅಂದೇನು ಏನಿಲ್ಲ. ಪುಲಿಗೆರೆ ಸೋಮನಾಥ ಇದೆ. ಪುಲಿಗೆರೆ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಳು ಕುಮಾರವ್ಯಾಸ. ಪುಲಿಗೆರೆ ಸೋಮನಾಥಂದು ಶ್ರೀ ಹರಿಹರ ಶ್ರೀ ಚನ್ನ ಸೋಮೇಶ್ವರ. ಜಾಲಿಯ ಮರದಂತೆ ಕೀರ್ತನೆ, ಹತ್ತಿ ಚಿತ್ತ ಮತ್ತು ಲಲಿತಾ ಸಿದ್ದಬಸಯ್ಯ, ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಪ್ರಶ್ನೆ ರಿಪೀಟ್. ಎಷ್ಟು ಪ್ರಶ್ನೆ ಹೇಳ್ತೀನಿ ಇದಿಷ್ಟನ್ನು ಓದ್ಕೊಂಡ್ರೆ ಸಾಕು ಅನಿಸುತ್ತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಹೇಳ್ತೀನಿ ಅಷ್ಟು ನೋಡ್ಕೊಳ್ಳಿ. ಮಯತನುಜೆ ಅಂದರೆ ಯಾರು? ಮಂಡೋದರಿ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಪುಷ್ಪದಿಂದ. ಈ ಪ್ರಶ್ನೆ ನೋಡಿ, ಮತ್ತೆ ಕ್ವಶನ್ ರಿಪೀಟ್ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಈ ಕ್ವಶನನ್ನು ನೋಡ್ತಾ ಹೋಗಿ. ಜನರಿಗೆ ಯಾವುದಕ್ಕೆ ಗತಿ ಇಲ್ಲ? ಗಂಜಿಗೂ ಗತಿ ಇಲ್ಲ. ನಾಗರಿಕತೆಯ ಉನ್ನತಿ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತದೆ? ಮನುಕುಲದ ಪತನಕ್ಕೆ ಕಾರಣವಾಗ್ತಕ್ಕಂಥದ್ದು. ದಣಿ ಎಂದಿಗೂ ಯಾರನ್ನು ನಂಬೋದಿಲ್ಲ. ಈ ಪ್ರಶ್ನೆ ಫಿಕ್ಸ್ ಪ್ರಶ್ನೆ, ಲಿಟ್ರಲಿ ನೆನಪಿಟ್ಕೊಂಡ್ಬಿಡಿ. ಒಕ್ಕಲ ಮಕ್ಕಳನ್ನು ನಂಬೋದಿಲ್ಲ. ಗುಡ್ಡ ಹೊಳೆಯಲ್ಲಿ ಆಟ ಆಡುತ್ತಿದ್ದನು. ಯಾವ ಆಟ ಆಡ್ತಾ ಇದ್ದ? ಮರಿ ಮೀನಿನ ಆಟ ಆಡ್ತಾ ಇದ್ದ. ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನುವಂತಹ ಪ್ರಾಣಿ, ಇದಕ್ಕೆ ಯಾಕೆ ನಷ್ಟ ಕಟ್ಕೊಡ್ಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಅನ್ನೋ ನಾಗರಾಜನ ಉಡಾಫೆ ಮಾತು ಇಲ್ಲಿದೆ. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಪ್ರಕಾಶ್. ನೆಕ್ಸ್ಟ್, ಬಸಲಿಂಗನ ಜೊತೆ ಇದ್ದ ಒಂದು ರಾಜಕಾರಣಿ ಹೆಸರೇನು? ರುದ್ರಪ್ಪ. ಲೇಖಕಿಯ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲ್ತಾ ಇದ್ರು. ಬೆಳ್ಳಿಯ ಲೋಟ ದಣಿಗಳ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಯಿತು. ವಸುದೆಗೆ ಒಡೆಯನಾದವರು ರಾಮಚಂದ್ರ. ಹಳ್ಳಿಯ ಚಹಾ ಹೋಟೆಲ್ ಹೆಸರು ಚಂದ್ರಭವನ. ನೆಕ್ಸ್ಟ್, ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ಹಬ್ಬಲಿಯವರ ರಸಬಳ್ಳಿ, ಗರ್ದಿ ಹಾಡು. ಪಗೆಂಬಾಲಗನೆಂಬರೆ ಪುಲಿಗೆರೆ ಸೋಮನಾಥ. ನೆಕ್ಸ್ಟ್, ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಆಲ್ರೆಡಿ ಮತ್ತೆ ಇವೇ ಪ್ರಶ್ನೆ ಪದೇ ಇವೇ ರಿಪೀಟ್ ಆಗ್ತಾ ಇದೆ. ಈ ಕ್ವಶನನ್ನು ನೀವು ಒಂದ್ಸಲ ನೋಡಿ. ನಾನು ಹೇಳ್ತಿದ್ದೆ, ಬಟ್ ಸೌಮಿತ್ರಿ ಅಂದರೆ ಯಾರು? ಲಕ್ಷ್ಮಣ. ಗುರು ಯಾವ ರೀತಿ ವರ್ತಿಸಬಾರ್ದು? ಗುರು ವರ್ತನೆಯಲ್ಲಿ ವರ್ತಿಸಿದರೆ ಅದು ಆಗೋದು ಆಚಾರ. ಈ ಪ್ರಶ್ನೆ ರಿಪೀಟ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ದರೆಗಳು ದುರ್ಜನರು ಯಾವ ರೀತಿ ಇದ್ದಾರೆ? ಜಾಲಿಯ ಮರದಂತೆ ಯಾವುದಕ್ಕೆ ಸೆಳವಿದೆ ಎಂದು ಹೇಳಿದ? ಜೀವನದಿಗೆ ಸೆಳವಿದೆ. ನೆಕ್ಸ್ಟ್ ಪ್ರಶ್ನೆ, ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆಂದಾಗಿ ಇಟ್ಕೊಳ್ಳುವುದು ಗಂಡನ ಜವಾಬ್ದಾರಿ ಎಂಬ ಬಲವಾದ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧ ಇರಲಿಲ್ಲ. ಆಕೆ ಹೆಸರೇನು ಅಂತಂದರೆ ಸೀತಾ. ಲೇಖಕಿಯ ಗೆಳತಿ. ಕಲಿಯುಗದ ಅಮೃತ ಚಹಾ. ಜಬ್ಬಾರ್ ಈ ಕಾರಣಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ. ಹುಚ್ಚುನಾಯಿ ಕಚ್ಚಿದಾಗ ಪಡೆಯುವ ಇಂಜೆಕ್ಷನ್ನಿಗಾಗಿ.
9ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇದು ಅಧಿಕಾರದ ಆಸೆ ಅಂತ ಪ್ರಶ್ನೆಗೆ ಉತ್ತರ. ಆನೆಗೆ ಶೂಟ್ ಮಾಡುವಂತೆ ರೇಂಜರ್ ಯಾರಿಗೆ ಸೂಚಿಸಿದರು? ಅದು ಫಾರೆಸ್ಟರ್ ನಾಗರಾಜನಿಗೆ. ಮಾರ್ಚ್ನ ಜೊತೆಗಾರನ ಹೆಸರು ಪೊನ್ನಚ್ಚಿ. AR ಕೃಷ್ಣಶಾಸ್ತ್ರಿಗಳು ಎಷ್ಟನೇ ಅಂತಂದರೆ ಹೈದರಾಬಾದ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದಣಿಗಳ ಹೆಸರು ವೆಂಕಪ್ಪಯ್ಯ. ಕಲಾಂ ಅವರು ರಾಷ್ಟ್ರಪತಿ ಆದಾಗ ಅವರು ಚೆನ್ನೈನಲ್ಲಿರ್ತಾರೆ. ಮನೋರಮೆಯು ಕನ್ನಡವು ಕಸ್ತೂರಿಯಲ್ಲವೇ ಅಂತ ಹೇಳಿದ. ಈ ಪ್ರಶ್ನೆ ಪದೇ 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 ರಿಪೀಟ್ ಆಗ್ತಾ ಇದೆ. ಎಷ್ಟು ಈ ಪ್ರಶ್ನೆಯನ್ನು ಹೇಳ್ತೀನಲ್ಲ, ವಿಡಿಯೋನ ಎಷ್ಟು ಕೊನೆ ತನಕ ನೋಡ್ತೀರ ಅಷ್ಟು ನಿಮ್ಗೆ ಲಾಭ. ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ. ಪುರಂದರದಾಸರು ಪುರಂದರ ವಿಠಲ. ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದಬಸಯ್ಯ. ಹತ್ತಿ ಚಿತ್ತ ಮುತ್ತು ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಇಲ್ಲಿ ನೋಡಿ, ರಾವಣನ ಎದುರು ಪ್ರತ್ಯಕ್ಷವಾಗಿರ್ತಕ್ಕಂಥ ವಿದ್ಯಾದೇವತೆ ಅದು ಬಹುರೂಪಿಣಿ ವಿದ್ಯಾದೇವತೆ. ಹೆಸರು ಯಾಕೆ ಕೊಟ್ಟಿದ್ದಾರೆ ನೋಡಿ, ಹೆಸರು ಹಿಂಗೆ ಕೊಟ್ಟಿದ್ದಾರೆ ಅಂದರೆ ಶಂಕಿಣಿ, ಢಾಂಕಿಣಿ, ಢಾಕಿಣಿ, ಮಾರಿಣಿ, ಬಹುರೂಪಿಣಿ. ಕ್ವಶನ್ ಕನ್ಫ್ಯೂಷನ್ ಆಗುತ್ತೆ, ಯಾರು ಓದಿರಲ್ಲ ಅವ್ರಿಗೆ ಗೊತ್ತಾಗಲ್ಲ. ಸೊ ಹಿಂಗಾಗಿ ನೋಡಿ, ಒಲೆ ಹತ್ತಿ ಉರಿದಡಿ ನಿಲ್ಲಬಹುದು, ದರೆ ಹತ್ತಿ ಉರಿದಡಿ ನಿಲ್ಲಲುಬಾರದು, ಏರಿ ನೀರುಂಬೆಡೆ ಬೇಲಿ ಕೇಯ ಮೇವಡೆ ಎಂಬ ವಚನದಲ್ಲಿ ಬಸವಣ್ಣವರ ಚಿಂತನೆ ಏನಂದರೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ. ಹಾಗೇನ ಏನೆಂದು ಉಪೇಕ್ಷಿಸಬಾರದು ಬಾಲಕನೆಂದು. ಜಾಲಿಯ ಮರ ಯಾರಿಗೆ ನೆರಳನ್ನು ಕೊಡುವುದಿಲ್ಲ ಅಂದರೆ, ಬಿಸಿಲಲ್ಲಿ ಬಳಲಿ ಬಂದಿರತಕ್ಕಂಥವ್ರಿಗೆ ಅದು ನೆರಳನ್ನು ಕೊಡುವುದಿಲ್ಲ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರ್ತಕ್ಕಂಥದ್ದಂದ್ರೆ ಮರ. ವಾಲ್ಪರೆಗೆ ಬಂದಿರತಕ್ಕಂಥ ಬ್ರಿಟಿಷ್ ಪ್ರಜೆ ಅಂದರೆ ಕಾರ್ವೆರ್ ಮಾರ್ಷ್. ಈ ಪ್ರಶ್ನೆನ ಒಂದ್ಸಲ ನೀವು ನೋಡ್ಕೊಂಬಿಡಿ, ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಓದಿ ನಾನೇ ಹೇಳ್ತೀನಿ ತಡಿ. ಭಾವೈಕ್ಯತೆ ಎಂದು ಬಾಯಿ ಬಡ್ಕೊಂಡ್ರೆ ಭಾವೈಕ್ಯತೆ ಹುಟ್ಟದು. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದರೆ ಅದು ನಮ್ಮ ಚಹಾ ಹಳ್ಳಿ ಪಳಾರದ ಅಂಗಡಿಯಲ್ಲಿ. ಇದನ್ನು ತಿಳಿದುಕೊಳ್ಳದಿದ್ದರೆ ಉಳಿಗಾಲವಿಲ್ಲ ಅಂತಂದರೆ ಇದರ ಉತ್ತರ ಅನ್ಯೋನ್ಯತೆಯಿಂದ ಬದುಕಲು ಭಾವೈಕ್ಯತೆಯ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಸಾರಾಂಶ ಈ ಒಂದು ಶಬ್ದದಲ್ಲಿ, ಈ ಒಂದು ಅರ್ಥಗಳಲ್ಲಿ ಇದೆ. ಲೈನ್ಮನ್ ಕೆಲಸಕ್ಕೆ ಸೇರಿ ಪ್ರಾಣದ ಆಸೆ ಇಟ್ಕೊಂಡ್ರೆ ಏನಾಗುತ್ತೆ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ರಿಟೈರ್ಡ್ ಆಗಿರೋದನ್ನ ನೋಡಿದ್ರೆ ಈ ಮಾತಿನ ಭಾವ ಅಂದರೆ ಲೈನ್ಮನ್ ಕೆಲಸ ತುಂಬ ಅಪಾಯಕಾರಿ ಅನ್ನುವಂಥ ಒಂದು ಉತ್ತರ ಇಲ್ಲಿ. ಆನೆ ಇಲ್ಲದರಿಂದ ವೇಲಾಯುಧ ಕೆಲಸಕ್ಕೆ ಸೇರಿದ್ದು ಶಿವೇಗೌಡರ ಹತ್ರ. ನಾಗರಾಜ್ ಕೋವಿಡ್ ಹಿಡಿದಲ್ಲಿ ಕುಂತಿದ್ದ ಶಿಕಾರಿಗಂಡಿಯಲ್ಲಿ. ಕೆಂಪು ಪಟ್ಟಿಗೆ ಸೇರಿರ್ತಕ್ಕಂಥ ಪ್ರಾಣಿ ಸಿಂಹ. ಬಾಲ್ದಗೋತಿ. ನಮ್ಮ ದೇಶದಲ್ಲಿ ಕಿಲವಾಗಿ ಹೋಗಿರ್ತಕ್ಕಂಥ ಧರ್ಮ ಬೌದ್ಧ ಧರ್ಮ. ದಣಿಗಳ ಹೆಸರು ವೆಂಕಪ್ಪಯ್ಯ. ಕಲಾಂ ಅವರ ಆತ್ಮ ಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ನೆಕ್ಸ್ಟ್ ಕುಮಾರವ್ಯಾಸಂದ ಏನಪ್ಪ ಇಲ್ಲಿ ಹೊಂದಿಸಿಬಿಟ್ಟಿದ್ದೇನೆ. ಎಷ್ಟು ಇಂಪಾರ್ಟೆಂಟ್, ಎಲ್ಲನೂ ರಿಪೀಟ್ ಆಗಿದೆ ಪ್ರಶ್ನೆ, ಎಲ್ಲಾನು ರಿಪೀಟ್ ಆಗಿದೆ. ಸೊ ಈ ಹೊಂದಿಸಿ ಬರೀರಿ. ಎಷ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲಾನು ಲಿಟ್ರಲಿ ವಿಡಿಯೋ ನೋಡುವಾಗ ಬರೆದಿಟ್ಕೊಳ್ಳಿ. ಆ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಬರೀರಿ, ಓದ್ರಿ, ನೆನಪಲ್ಲಿ ಉಳಿದ್ಬಿಡುತ್ತೆ 1-2 ಅಂಕ. ಪ್ರಶ್ನೆ ರೀ ನೋಡಿ, ರಿಪೀಟ್ ಆಗಿದೆ. ಪ್ರಶ್ನೆ ರಿಪೀಟ್ ಮತ್ತೆ ರಿಪೀಟ್ ಆಗಿದೆ. ಮತ್ತೆ ನೋಡಿ, ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಇಲ್ಲಿ ಸ್ವಲ್ಪ ಕಾಣಿಸಲ್ಲ, ಸ್ವಲ್ಪ ಈ ಒಂದು ಕ್ವೆಶ್ಚನ್ ಪೇಪರ್ ಬ್ಲರ್ ಇದೆ. ಸೀತೆಯನ್ನು ರಾವಣನು ಇರಿಸಿದ್ದಲ್ಲಿ ಪ್ರಮದವನದಲ್ಲಿ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಅಂಗದ ಮೇಲೆ ಲಿಂಗ ಧರಿಸಿರ್ತಕ್ಕಂಥವ್ರು. ಹಾಗೇನ ಏನೆಂದು ಉಪೇಕ್ಷಿಸಬಾರ್ದು ಬಾಲಕನೆಂದು. ಯಾವುದು ಚಿಂದಿತನ ಇಲ್ಲಿ ಮುಪ್ಪು. ಶಿಲ್ಬೆ ಏರಿದ್ದಾನೆ ಜೇಸಸ್ ಗೋಡೆಯಲ್ಲಿ. ಇವನ ಮುಖ ಹೇಗಿದೆ ಅಂತ ಕೇಳಿದರೆ, ಮುಖ ನಲುಮೆಯ ನುಡಿಯುವಂತೆ. ಮಾತೃಭಾಷೆ ಮಹತ್ವವನ್ನು ಹೇಳ್ತಾರೆ. ಇದನ್ನ ಆಲ್ರೆಡಿ ರಿಪೀಟ್ ಆಗಿದೆ. ಹಳೆಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾಗಿರ್ತಕ್ಕಂಥ ತೊಂದರೆ, ಅದರ ಒಂದು ಕೊಟ್ಟಿಗೆಯನ್ನು ಉಳಿಸಿರುತ್ತದೆ. ಈ ಪ್ರಶ್ನೆಯೂ ರಿಪೀಟ್ ಆಗಿದೆ. ಬೇಕಂದರೆ ಓದಿ ಒಂದ್ಸಲ ಇದನ್ನು. ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ನೋಡಿ. ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ತೋಟವಿದೆ. ಆಸ್ಪತ್ರೆಯ ಹೆಸರು ತಿಮ್ಮಪ್ಪ. ನೆಕ್ಸ್ಟ್ ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾನಿಲಯ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಕನ್ನಡವು ಕಸ್ತೂರಿಯಲ್ಲವೇ ಅಂದರು ಮನೋರಮೆ. ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಜಾಲಿಯ ಮರದಂತೆ ಪುರಂದರದಾಸರು. ಮುಂಬೈ ಜಾತಕ GS ಶಿವರುದ್ರಪ್ಪ. ನೆಕ್ಸ್ಟ್
ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ಧ ಬಸಯ್ಯ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಆಯ್ತಲ್ಲ, ಮುಗೀತು. ಸೀತೆಯನ್ನು ರಾವಣನು ಎಲ್ಲಿ ಇರಿಸಿದ್ದ ಅಂತ ಪ್ರಶ್ನೆ ಇದೆ. ಎಲ್ಲಿ ಇರಿಸಿದ್ದ ಅವನು? ಎಲ್ಲಿರಿಸಿದ್ದ ಅಂದರೆ ಪ್ರಮದವನದಲ್ಲಿ. ಇದರಿಂದ ಪರಿಮಳವನ್ನು ಅರಿಯುವುದು ಪುಷ್ಪದಿಂದ. ಗಂಡರೈವರು ಮೂರು ಲೋಕದ ಬಂಡರಿವರು ಅಂತಂದರೆ ಹೆಂಡತಿಯನ್ನು ರಕ್ಷಿಸಲಾಗದವರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜಾಲಿಯ ಮರದಂತಿರೋ ದುರ್ಜನರು ಗೊತ್ತಿದೆ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಮಾರ. ಇದು ಕೆಂಪು ಪಟ್ಟಿಗೆ ಸೇರಿರ್ತಕ್ಕಂಥ ಸಿಂಹ ಬಾಲದ ಕೋತಿ. ಈ ಪ್ರಶ್ನೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಬದುಕು ಸದಾ ಅದೃಶ್ಯಗಳನ್ನು ನಮ್ಮತ್ತ ಎಸೆದಿದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತರುತ್ತದೆ. ಈ ಸಾಲುಗಳ ಬದುಕಿನಲ್ಲಿರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೋಬೇಕು. ಕೃಷ್ಣೇಗೌಡರ ಆನೆ ಹೆಸರು ಅಂದರೆ ಗೌರಿ. ನೆಕ್ಸ್ಟ್, ಅಯ್ಯೋ ಯಾವುದೋ ಮನೆ ಮದುವೆ ಮನೆ ಕಾಗ್ದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಇವನು ಕೊಟ್ಟರು ಒಂದೇ, ಇವನ್ನ ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂಬ ಜಬ್ಬಾರನ ಮಾತುಗಳ ಅರ್ಥ ಏನನ್ನು ಸೂಚಿಸ್ತಾ ಇದೆ ಇಲ್ಲಿ ಅಂತಂದರೆ, ಈ ಕೆಲಸದ ಬಗ್ಗೆ ಅಸಡ್ಡೆ. ಪೊಲೀಸರು ಹೀಗೆಂದು ಮಹಜರು ಕೊಟ್ಟರು. ಹೆಣ ಸಿಕ್ಕಿದೆ, ನಾಗರಾಜ್ ಸಿಕ್ಕಿಲ್ಲ. ನಾಗರಾಜನ ಹೆಣ ಸಿಕ್ಕಿದೆ ಆದರೆ ಕೋವಿ ಸಿಕ್ಕಿಲ್ಲ. ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ. ನಾಗರಾಜ ಸಿಕ್ಕಿದ್ದಾನೆ ಆದರೆ ಅವನ ಕೋವಿ ಸಿಕ್ಕಿಲ್ಲ. ಇಲ್ಲಿ ಯಾವುದು ಸರಿಯಾದ ಒಂದು ಉತ್ತರ ಅಂತಂದರೆ ಇಲ್ಲಿದೆ ನೋಡಿ. ಮತ್ತೆ ಇವೇ ಪ್ರಶ್ನೆ ರಿಪೀಟ್ ಆಗಿದೆ. ಮತ್ತೆ ಇವನು ಓದಿ ಹೇಳಲ್ಲ, ನೀವು ಒಂದು ಸಲ ಬೇಕಂದ್ರೆ ನೋಡಿ. ಸೌಮಿತ್ರಿ ಅಂದರೆ ಯಾರು? ಇದೇ ಪ್ರಶ್ನೆ ಮತ್ತೆ 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 ರಿಪೀಟ್ ಆಗ್ತಾ ಇದೆ. ಈ ಪ್ರಶ್ನೆಗಳನ್ನು ಲಿಟ್ರಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ಪ್ರಶ್ನೆನ ನೋಡಿ. ರಾವಣನು ಸೀತೆಯಲ್ಲಿ ಎಲ್ಲಿ ಇರಿಸಿದ್ದ? ಪ್ರಮದವನದಲ್ಲಿ. ಗುರು ಹೇಗೆ ವರ್ತಿಸಬಾರ್ದು? ಲಘುವಾಗಿ ವರ್ತಿಸಬಾರ್ದು. ಈ ಪ್ರಶ್ನೆಯನ್ನು ಮತ್ತೆ ತಮ್ಮಣ್ಣನಾಜ್ಞೆ ಮೀರಿ ಚಿನ್ನ ಬದುಕಿನಂದು ನುಡಿದವರು ಕುಜನರಾದವರು. ಈ ಪದ್ಯ ಭಾಗದಲ್ಲಿ ಕುಂತಿಯ ಚಿನ್ನ ನಕುಲ. ದುರ್ಗಂಧ ಬಿಡದಿರುವುದು ಯಾವುದು? ಊರಹಂದಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ತಿಮ್ಮಪ್ಪ. ಅಜಾಗರೂಕತೆ. ವಸುದೆಗೆ ಒಡೆ ನೆನೆಸಿದವನು. ಈ ಪ್ರಶ್ನೆಗೆ ನೀವೇ ಲಿಟ್ರಲಿ ಶ್ರೀರಾಮಚಂದ್ರ ಕಮೆಂಟ್ ಮಾಡಿ. ದುರ್ಗಪ್ಪ ಏನೇನು ಕೇಳಲು ಬಂದಿದ್ದ? ಇಲ್ಲಿ ಕೊಡ್ಲಿ ಕೇಳಲು ಬಂದಿದ್ದ. ಪ್ರಕಾಶ. ಈ ಪ್ರಶ್ನೆಗಳನ್ನು ಮತ್ತೆ ಒಂದು ಸಲ ನೀವೇ ನೋಡಿ. ಅಪಾಯಕಾರಿ ಕೆಲಸ. ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಹೊಂದಿಸಿ ಬರೆಯಲಿದೆ. ಇವಿಷ್ಟು MCQ ಪ್ರಶ್ನೆ ಆಯಿತು. ಈಗ 1 ಅಂಕದ ಪ್ರಶ್ನೆ, 2 ಅಂಕದ, ಈ 1 ಅಂಕದ ಪ್ರಶ್ನೆ ನೋಡಿದ್ವಿ. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು ಗ್ರಾಮರ್. ಇಲ್ಲಿವರೆಗೂ ವಿಡಿಯೋ ನೋಡಿದಿರಾ ಅಂತಂದರೆ ಮತ್ತೆ ನಿಮ್ಗೆ ಪೇಷನ್ಸ್ ಇದೆ, ಮತ್ತೆ ನೋಡ್ತೀರಾ ಅಂತ ಭಾವಿಸ್ತಾ ಇದ್ದಾನೆ. ನೋಡೋಣ ಈಗ ಮತ್ತೆ ಕನ್ನಡ 1, 2 ಅಂಕದ ಪ್ರಶ್ನೆ ನೋಡೋಣ. ಈಗ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆ ಇಲ್ಲೆಲ್ಲ ಇದೆ, ಕೊಟ್ಬಿಟ್ಟಿದ್ದೀನಿ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಏಕೆ ಸಿದ್ಲಿಂಗಿ ರಾದ್ದಾಂತ ಮಾಡಿದ್ಲು? ತ್ರಿಭಾಷಾ ಸೂತ್ರದ ಬಳಕೆ, ಕಲಾಂ ಅವರ ಬದುಕಿನ ಮಂತ್ರ, ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರುತ್ತೆ, ದುರ್ಗಪ್ಪನ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು. ಇವೆಲ್ಲ ಪ್ರಶ್ನೆ ಇದೆ. ಈ ಪ್ರಶ್ನೆಗಳನ್ನ ಲಿಟ್ರಲಿ ನೋಡ್ತಾ ಹೋಗಿ. ಕ್ವಶನ್ ತುಂಬ ಜಾಸ್ತಿ ಇದೆ ಅಂತ ಅನ್ಕೋಬೇಡಿ. ಯಾಕಂದರೆ ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ, ದೀರ್ಘಗದಿಂದ 2 ಅಂಕದ ಪ್ರಶ್ನೆಯನ್ನು ತೆಗಿಬೇಕಂದ್ರೆ ಸ್ವಲ್ಪ ಒಂದು 2-3 ಕ್ವಶನ್ ಹೆಚ್ಚಿಗೆ ಆಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳು ಫಿಕ್ಸ್ ಪ್ರಶ್ನೆಗಳೇ. ನೆಕ್ಸ್ಟ್ ನೋಡಿ. ಹುಚ್ಚನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು. ಆನೆಯ ಹದ್ದುಬಸ್ತಿನಲ್ಲಿ ಇಡುವುದರ ಬಗ್ಗೆ ವೇಲಾಯುಧನಪ್ಪ ಏನು ತಿಳಿಸಿದ? ಫಿಕ್ಸ್ ಪ್ರಶ್ನೆ. ಎಷ್ಟು ಈ ಪ್ರಶ್ನೆಗಳನ್ನು ಕೊಡ್ತೀನಲ್ಲ, ಇವೆಲ್ಲ ಫಿಕ್ಸ್ ಪ್ರಶ್ನೆಗಳೇ ಇವು. ನೋಡ್ತಾ ಹೋಗಿ. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕ ಆದದ್ದು ಏಕೆ? ಹುಚ್ಚನಾಯಿ ಆಸ್ಪತ್ರೆಗಳಲ್ಲಿ
ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದ. ಅಂತಿಮವಾಗಿ ರಾವಣನು ಯಾವ ನಿರ್ಧಾರಕ್ಕೆ ಬರ್ತಾನೆ? ಬಡತನ ಹೇಗೆ ಬದಲಾಯಿತು? ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ? ಬಸ್ಲಿಂಗನಿಗೆ ಕಷ್ಟದ ಮುಂದೆ ಯಾವುದು ಗೌಣ್ಯವಾಗಿ ಕಾಣತೊಡಗಿತ್ತು? ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಹೇಳಿದ್ದೇನು? ಸೀತೆಯ ತಲ್ಲಣಕ್ಕೆ ಕಾರಣ? ಮುದುಕಿ ಯಾರನ್ನ ಏನೆಂದು ಪ್ರಾರ್ಥಿಸುತ್ತಾಳೆ, ಬೇಡ್ತಾಳೆ? ಸೀತಾಳ ನಂಬಿಕೆಗಳು ಹೇಗಿದ್ದವು? ನೆಕ್ಸ್ಟ್, ಮಗು ಕಲಿತ ವಿದ್ಯೆಗಳಾವು? ಮುದ್ದಣ್ಣ ನನ್ನ ಮನ ಹೇಗೆ ಉಪಚರಿಸಿದಳು? ಮಗು ಕಲಿತ ವಿದ್ಯೆಗಳಾವು? ಕಲಾಮೇಷ್ಟ್ರು ಹೇಳಿರ್ತಕ್ಕಂಥ ಬದುಕಿನ ಪಂಚಾಕ್ಷರಿ ಯಶಸ್ಸಿನ ಮಂತ್ರ ಯಾವುದು? ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ? ಕಾಡಾನೆಗಳ ಹಾವಳಿ ಬಗ್ಗೆ ಪ್ರಕಾಶ್ ನೀಡಿರ್ತಕ್ಕಂಥ ಕಾರಣಗಳೇನು? ಎಣ್ಣೆಯಲ್ಲಿ ನೆನೆದು ಉಳಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಬಸವಣ್ಣನವರ ಪ್ರಕಾರ ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು ಅನ್ನುವಂಥದ್ದನ್ನು ವಿವರಿಸಿ. ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸ್ಕೊಂಡ್ರು? ನೀರು ಕುಡಿತಕ್ಕಂಥ ಒಂದು ಸಲಹೆ, ಅದನ್ನು ಬರೀರಿ. ಮುಂಜಾನೆ ಚೆನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ಲು? ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಅದೆಲ್ಲ ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಪ್ರಶ್ನೆ. ಇವಿಷ್ಟು ಪ್ರಶ್ನೆಯನ್ನು ಓದಿ, 2 ಅಂಕದ ಪ್ರಶ್ನೆ. ನೆಕ್ಸ್ಟ್, ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ತೃಣವೇ ಪರ್ವತವಲ್ಲವೇ? ತೃಣವೇ ಪರ್ವತವಲ್ಲವೇ? ಜ್ಯೋತಿ ನಿನ್ಯಾರ ಹೋಲ್ಯಾರ? ಬಂದೇ ಬರುತ್ತಿದೆ ದೈವಿ ರಾಜ್ಯ. ದುರಂತದ ಮೂಲಗಳು ಚಹಾದ ಗಿಡದಲ್ಲಿ ಬಂದವು. ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಪದ್ಯಂ ವನ್ಯಂ ಗದ್ಯಂ ಹೃದಯಂ. ವೆಪನ್ಸ್ ಮುಖ್ಯ ನಮಗೆ. ನನಗೇನು ಈ ನಾಯಿ ಕಂಡ್ರೆ ಪ್ರೀತಿನ ಸ್ವಾಮಿ. ನೀ ತಂಪ ತವರಿಗೆ. ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಯಾರು? ಪ್ರಶ್ನೆಯನ್ನು, ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಎಲ್ಲವನ್ನ ಓದ್ತಾ ಹೋಗಲ್ಲ, ಜಸ್ಟ್ ನೋಡಿ. ಪಗೇಂ ಬಾಲಗನೆಂಬರೇ, ಕನ್ನಡಂ ಕುತ್ತುರಿಯಲ್ತೆ. ಇವಿಷ್ಟು ಸ್ವಲ್ಪ ಸಂದರ್ಭ ಕ್ವಶನ್ ಇದೆ. ಯಾಕಂತಂದರೆ 3 ಸೆಕ್ಷನಿಂದ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಇಂಪಾರ್ಟೆಂಟ್, ಇವಿಷ್ಟು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಇವಿಷ್ಟು ಪ್ರಶ್ನೆಯನ್ನು ನೀವು ಓದಲೇಬೇಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ಇವನ್ನೆಲ್ಲ ನೋಡ್ಕೊಳ್ಳಿ, ಓದಿ, ಇವನ್ನೆಲ್ಲ ಓದ್ಕೊಳ್ಳಿ. 4 ಅಂಕದ ಪ್ರಶ್ನೆಗಳು, ಇದು ಇಂಪಾರ್ಟೆಂಟ್ ಆಗುತ್ತೆ. 4 ಅಂಕದ ಪ್ರಶ್ನೆಗಳಲ್ಲಿ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ರಕ್ಷಿಸಬೇಕಾದವರು ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ? ಈ ಪ್ರಶ್ನೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಗೊಂಡಿವೆ? ಪ್ರಶ್ನೆಯನ್ನು, ಇವೆಲ್ಲ ಪ್ರಶ್ನೆಯನ್ನು ಓದ್ತಾ ಹೋಗಿ. ಇವೆಲ್ಲ ಪ್ರಶ್ನೆ ಇಲ್ಲಿದೆ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನಾನು. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಇವಿಷ್ಟು ಪ್ರಶ್ನೆಯನ್ನು ನಾನು 4 ಅಂಕಕ್ಕಾಗಿ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್, ಇಲ್ಲಿವರೆಗೂ ವಿಡಿಯೋ ಆಯಿತು. ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಆಗಿದೆ. ಈಗ ನೆಕ್ಸ್ಟ್ ಗ್ರಾಮರ್ ಸೆಕ್ಷನಿಗೆ ಹೋಗೋಣ. ಗ್ರಾಮರ್ ಸೆಕ್ಷನ್ ವಿಡಿಯೋನ ಯಾರು ಕೊನೆ ತನಕ ನೋಡಿರ್ತಾರೆ ಅವ್ರಿಗಂತೂ ತುಂಬ ಹೆಲ್ಪ್ ಆಗಿರುತ್ತೆ. ಜಸ್ಟ್ ನೋಡಿ, ಗ್ರಾಮರ್ ಸೆಕ್ಷನಿಗೆ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್, ಓಕೆ, ಬರ್ತಾ ಇದೆ. ಇನ್ನೇನು ಬಂತು, ಮುಗೀತು. ಓಕೆ, ಇಲ್ಲಿ ನೋಡಿ, ಗ್ರಾಮರ್ ಸೆಕ್ಷನಲ್ಲಿ ಗ್ರಾಮರನ್ನು ಓದಬೇಕಾಗಿದೆ ನಾವೀಗ. ಗ್ರಾಮರಲ್ಲಿ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇವಿಷ್ಟು ಗ್ರಾಮರನ್ನು ಕೊಡ್ತಾ ಇದ್ದೀನಿ. ಇವೇ ಗ್ರಾಮರ್ ಫಿಕ್ಸ್ ಮತ್ತು ಇಂಪಾರ್ಟೆಂಟ್. ನಾರಿ ಅಂತಂದರೆ ಹೆಣ್ಣು, ಸ್ತ್ರೀ, ವನಿತೆ, ಮಹಿಳೆ ಬರೀರಿ. ಕಣ್ಣು, ನಯನ, ಅಕ್ಷ ಮತ್ತು ನೇತ್ರ. ಮರ್ಕಟ ಅಂತಂದರೆ ಮಂಗ ಮತ್ತು ಕೋತಿ ಬರೀರಿ. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಕಲಿಭೀಮ, ಘೋರ ಪಾತಕಿ, ಗಟ್ಟಿಪಾದ. ಕಲಿ, ಘೋರ, ಗಟ್ಟಿ. ಈ ಮೊದಲೇ ಈ ಶಬ್ದ ಕೊಟ್ಟಿರ್ತಾರಲ್ಲ, ಇಲ್ಲಿ ಈ ಮೊದಲನೇ 2 ಶಬ್ದಗಳೇ ಆಲ್ಮೋಸ್ಟ್ ಆಲ್ ಇದರ ಒಂದು ಉತ್ತರ ಆಗಿರುತ್ತೆ. ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ಕೆಳಗಿನ 2 ಪದಗಳಿಗೆ ತದ್ಭವ ರೂಪ ಬರೆಯಿರಿ. ಮುಖ ಅಂದರೆ ಮೊಗ ಆಗುತ್ತೆ, ಅಗ್ನಿ ಅಂದರೆ ಅಗ್ಗಿ ಆಗುತ್ತೆ, ಗೂಕ ಅಂದರೆ ಗೂಗೆ. ನೆಕ್ಸ್ಟ್, ಕೆಳಗಿನ 2 ಕ್ರಿಯಾಪದಗಳ ನಿಷೇಧ ರೂಪವನ್ನು ಬರೆಯಿರಿ. ತಿನ್ನುವಳು, ತಿನ್ನಳು, ತಿನ್ನುವುದಿಲ್ಲ ಬರೆಯುತ್ತೆ. ಕೇಳುವರು, ಕೇಳರು, ಕೇಳುವುದಿಲ್ಲ. ಬಂದನು, ಬಾರನು ಬರುವುದಿಲ್ಲ. ಬಂದನು
ಇದ್ರ ನಿಷೇಧಾರ್ಥ ರೂಪ ಅಂದರೆ ಬಾರನು ಅಂತಾದರೂ ಬರೀರಿ, ಬರೋದಿಲ್ಲ ಅಂತಾದರೂ ಬರೀರಿ. ಕೆಳಗಿನ 2 ನುಡಿಗಟ್ಟನ್ನು ಬಳಸ್ಕೊಂಡು ಸ್ವಂತ ವಾಕ್ಯವನ್ನು ಬರೀರಿ. ಮಣಬಾರ, ವಜ್ರಮುಷ್ಟಿ, ತಲೆಬಾಗು. ನಾನು ಗುರುಗಳಿಗೆ ಹಿರಿಯರಿಗೆ ತಲೆಬಾಗುತ್ತೇನೆ. ವಜ್ರಮುಷ್ಟಿ ಅಂತಂದರೆ ಭೀಮನು ತನ್ನ ವಜ್ರಮುಷ್ಟಿಯಿಂದ ಸೈನ್ಯದಲ್ಲಿ ಅವ್ರನ್ನೆಲ್ಲ ಯುದ್ಧ ಭೂಮಿಯಲ್ಲಿ ಎಲ್ಲರನ್ನೂ ಹೊಡೆದು ಸೋಲಿಸಿದ, ಈ ರೀತಿ ಒಂದು ಬರೀರಿ. ನೆಕ್ಸ್ಟ್ ಗ್ರಾಮರ್ ಸೆಕ್ಷನ್. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಗುರು ಅಂತಂದರೆ ಭಾರ, ವಜನ ಇರ್ತದಲ್ಲ ಅದು ಭಾರ, ಶಿಕ್ಷಕ, ಉಪಾಧ್ಯಾಯ ಬರುತ್ತೆ. ಮಡಿ ಅಂತಂದರೆ ಶುದ್ಧ, ಪಾವಿತ್ರ್ಯತೆ, ಸಾವು, ಶೋಕ. ಎಳೆ ಅಂತಂದರೆ ಚಿಗುರು ಮತ್ತು ಹೊಳ್ಳಿ ದಾರ. ಕೆಳಗಿನ 2 ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ. ಅಮೃತ ಅಂತಂದರೆ ಅಮರ್ಧ, ಉದ್ಯೋಗ ಅಂದರೆ ಉದ್ದುಗ, ಪಯಣ ಅಂದರೆ ಪ್ರಯಾಣ. ಕೆಳಗಿನ 2 ನುಡಿಗಟ್ಟುಗಳನ್ನು ಬಳಸ್ಕೊಂಡು ಸ್ವಂತ ವಾಕ್ಯ. ಕೈ ಕೊಡು ಮಾಡಿ, ನೀವೇ ಒಂದು ಮಾಡಿ ಹೇಳಿ. ಸಿಂಹ ಸ್ವಪ್ನ, ಕಾಲು ಕೀಳು. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ರಸಬಳ್ಳಿ, ಹಾಡು ಹಕ್ಕಿ, ಗಟ್ಟಿಪಾದ. ಗಟ್ಟಿಪಾದ ಮಾತ್ರ ರಿಪೀಟ್ ಆಗಿದೆ. ರಸ, ಹಾಡು, ಗಟ್ಟಿ. ಕೆಳಗಿನ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ. ಸಲಿಲಂ ದ್ವಿತೀಯ, ಪೈರಿಯೆ ಚತುರ್ಥಿ, ದಣಿಗಳಿಂದ, ಇಂದ ಅಂದರೆ ತೃತೀಯ ಬರುತ್ತೆ. ಕೆಳಗಿನ 2 ಕಾಲ ಸೂಚಕವನ್ನು ಬರೆಯಿರಿ, ಅಂದರೆ ಕ್ರಿಯಾಪದಗಳಿಗೆ ಕಾಲ ಸೂಚಕವನ್ನು ಬರೆಯಿರಿ ಅಂತ ಇದೆ. ಓಡಿದರು, ಕುಣಿಯುವರು, ಬರುತ್ತಾರೆ. ಇಲ್ಲಿ ಒಂದು ಇದನ್ನು ಕೊಡ್ತೀನಿ ನಾನು ನಿಮಗೆ, ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್. 2 ಮಾರ್ಕ್ಸ್ ನೀವು ಆರಾಮಾಗಿ ಸುಲಭವಾಗಿ ಕಲಿಬೋದು. ಏನಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯಕಾಲ. ದ ಬಂದರೆ ಅದು ಭೂತಕಾಲ. ದ ಒಂದು ಶಬ್ದದಲ್ಲಿ ದ ಅನ್ನುವಂತಹ ಉಚ್ಚಾರಣೆ ಬಂದರೆ ದ ಅಂದರೆ ಭೂತಕಾಲ, ವ ಬಂದರೆ ಅದು ಭವಿಷ್ಯಕಾಲ. ದ ಅಂದರೆ ಭೂತಕಾಲ, ವ ಅಂದರೆ ಭವಿಷ್ಯಕಾಲ. ಉತ್ತ ಉತ್ತ ಬಂದರೆ ಅದು ವರ್ತಮಾನ ಕಾಲ. ದ ಭೂತ, ಉತ್ತ ವರ್ತಮಾನ, ವ ಭವಿಷ್ಯ. ಇಲ್ಲಿ ಹೆಂಗಂತ ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ, ಓಡಿದರು, ಓಡಿದರು, ದ ಬಂತ, ದ ಬಂತು. ಈ ಒಂದು ಉಚ್ಚಾರಣೆಯಲ್ಲಿ ನೋಡಿ ದ ಬಂತು. ಸೊ ಓಡಿದರು ಅಂತ ಏನಿದೆ ಇಲ್ಲಿ ಅದು ಭೂತಕಾಲ. ಕುಣಿಯುವರು, ದ ಭೂತ, ಉತ್ತ ವರ್ತಮಾನ, ವ ಭವಿಷ್ಯ. ಕುಣಿಯುವರು, ವ ಬಂತಲ್ಲ, ಇಲ್ಲಿ ಭವಿಷ್ಯ. ಬರುತ್ತಾರೆ, ಉತ್ತ ಉತ್ತ ಬರುತ್ತಾರೆ ಬಂತಲ್ಲ, ಸೊ ಇದರ ಅರ್ಥ ಬರುತ್ತಾರೆ, ಇದು ವರ್ತಮಾನ ಕಾಲ. ಇದಿಷ್ಟನ್ನು ನೋಡ್ಕೊಂಡು ಮತ್ತೆ ಇನ್ನು ಗ್ರಾಮರ್ ಸೆಕ್ಷನನ್ನು ನೋಡ್ತಾ ಹೋಗೋಣ. ಗ್ರಾಮರ್ ತುಂಬ ಈಸಿ ಆಗಿದೆ. ಇದನ್ನ ನಾನು ಇನ್ ಡೀಟೇಲ್ ಆಗಿ ಏನು ಹೇಳ್ತಾ ಇಲ್ಲ. ಎಷ್ಟಿದೆ ಪಾಸ್ ಆಗೋಕೆ, ಸ್ಕೋರ್ ಮಾಡೋಕ್ಕೆ ಎಷ್ಟು ಬೇಕು ಇಂಪಾರ್ಟೆಂಟ್ ಅಷ್ಟು ಕೊಡ್ತಾ ಇದ್ದಾನೆ ಅಷ್ಟೇ. ಮತ್ತೇನು ಅವಶ್ಯಕತೆ ಇಲ್ಲ, ಎಲ್ಲನೂ ಓದುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡೋಣ. ಕೆಳಗೆ ನೀಡ್ತಕ್ಕಂಥ ನಾನಾರ್ಥಗಳನ್ನು ಬರೆಯಿರಿ. ದೊರೆ, ರಾಜ, ಗಳಿಸು, ಸಿಗು. ಬಗೆ ಅಂತಂದರೆ ಮನಸ್ಸು, ವಿಧ. ಬಟ್ಟೆ ಅಂದರೆ ದಾರಿ, ವಸ್ತ್ರ. ಕೆಳಗಿನ 2 ಕ್ರಿಯಾಪದಗಳ ಧಾತುವನ್ನು ಬರೆಯಿರಿ. ಇಲ್ಲಿ ನಲಿಯುತ್ತಿತ್ತು, ಕೇಳುವನು, ಎದ್ದನು. ಏಳು, ಕೇಳು, ನಲಿ. ಆಯಿತು. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಗುರುತಿಸಿ. ಹಸಿರು, ಕೆನೆ, ಕಿರು. ಕೆಳಗಿನ 2 ಪದಗಳಿಗೆ ತದ್ಭವ ರೂಪ ಬರೆಯಿರಿ. ಸಂಸ್ಕೃತ ಸಕ್ಕದ, ಮುಖ ಅಂದರೆ ಮೊಗ ರಿಪೀಟ್ ಆಗಿದೆ. ವೀರ ಅಂದರೆ ಬೀರ. ನೆಕ್ಸ್ಟ್ ಕೆಳಗಿನ 2 ಪದಗಳ ವಿಭಕ್ತಿಯನ್ನು ಬರೆಯಿರಿ. ನಡೆಸಿದವಳು ಪ್ರಥಮ, ಬಸಲಿಂಗನನ್ನು ದ್ವಿತೀಯ, ದರೆಯವಳ್ ಸಪ್ತಮಿ. ಕೆಳಗಿನ 2 ಪದಗಳ ವಿರಕ್ತಿ ಬಳಸ್ಕೊಂಡು ಸ್ವಂತ ವಾಕ್ಯವನ್ನು ಬರೆಯಿರಿ. ಸ್ವಂತ ವಾಕ್ಯ ನೀವು ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ನೋಡೋಣ, ಒಂದು ಸ್ವಲ್ಪ ಇದು ಈಸಿ. ಕೆಳಗಿನ ಪ್ರಶ್ನೆಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಪಥ ಅಂದರೆ ದಾರಿ, ಮಾರ್ಗ, ಹಾದಿ. ಇದು ಮಾರ ಅಂತಂದರೆ ಕಾಮ, ಮನ್ಮಥ. ಪುಷ್ಪ ಅಂದರೆ ಹೂವು, ಕುಸುಮ. 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಮಂಕಾದ ಮಡದಿ, ಮಂಕು. ಎಳನಗೆ ಅಂತಂದರೆ ಎಳೆ. ಮರಿ ಮೀನು ಅಂತಂದರೆ ಮರಿ. 2 ಪದಗಳ ತದ್ಭವ ರೂಪವನ್ನು ಬರೆಯಿರಿ. ಜಸ ಅಂದರೆ ಯಶ, ಹರಣ ಅಂದರೆ ಪರಣ, ಸಗ್ಗ ಅಂದರೆ ಸಗ್ಗಿ. ಈ ಸಗ್ಗ ಅಂತ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಸಾರಿ. ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ, ಇದನ್ನು ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅಪ್ಡೇಟ್ ಆಯಿತು ಸಿಕ್ಕ ತಕ್ಷಣ ನಾನು ಹೇಳ್ತೀನಿ. ನೆಕ್ಸ್ಟ್ 2 ಪದಗಳಿಗೆ ಕ್ರಿಯಾಧಾತುಗಳನ್ನು ಬರೀರಿ. ತಿಂದ, ಬೀಸು, ನಲಿ. 2 ಪದಗಳಿಗೆ ವಿಶೇಷ ರೂಪವನ್ನು ಬರೆಯಿರಿ. ಕೊಂದ, ಓದಿದ, ಬಂದರು. ಇಷ್ಟ ಆಯಿತು. 2 ಪದಗಳ ವಿಭಕ್ತಿಯನ್ನು ಬರೆಯಿರಿ. ಬಲ್ಲವರು ಪ್ರಥಮ, ವಲ್ಲಭನ ಷಷ್ಠಿ, ಸಲಿಲಂ ದ್ವಿತೀಯ.
ನೆಕ್ಸ್ಟ್ ಉಗೆ ಅಂದರೆ ಉಗುಳು ಉಗುಳು ಉಗಿ ಆವಿ. ಕಲಿ ಅಂತಂದರೆ ವೀರ ತಿಳಿ ಯುಗ. ಗುರು ಅಂದರೆ ಬಾರ ಮತ್ತು ಕ್ವಶನ್ ರಿಪೀಟ್ ಆಗಿದೆ. ಬಾರ ಹಿರಿದು ಉಪಾಧ್ಯಾಯ ಶಿಕ್ಷಕ. ಇಲ್ಲಿ ತದ್ಭವ ರೂಪ ಬರೆಯಿರಿ. ವೀರ ಅಂದರೆ ಬೀರ ಬರುತ್ತೆ. ಕಸ್ತೂರಿ ಅಂದರೆ ಕತ್ತರಿ ಬರುತ್ತೆ ಕತ್ತೂರಿ ಬರುತ್ತೆ. ಆಕಾಶ ಅಂದರೆ ಆಗಸ. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಬೆಳ್ಳಿ ಲೋಟ ಬೆಳ್ಳಿ ಹಾಸು ಶುದ್ಧ. ಕೆಳಗಿನ 2 ಪದಗಳಿಗೆ ಧಾತುವನ್ನು ಗುರುತಿಸಿ. ಬಿದ್ದನು ಪದಗಳ ಧಾತು ಬಿದ್ದನು ತಿನ್ನುತ್ತಾನೆ ತಿನ್ನು ಕರೆ. ಯಾವುದಾದ್ರೂ 2 ಅನ್ಯ ದೇಶಿ ಪದಗಳನ್ನು ಬರೆಯಿರಿ. ಟ್ಯಾಂಕು ಗ್ರನೈಡು ಕೇಕು ಮೇಜು ಬರೀರಿ. ಇವನ್ನೆಲ್ಲ ಇಲ್ಲಿ ನೋಡಿ. ನೆಕ್ಸ್ಟ್ ಸಮಾನಾರ್ಥಕ. ಉಪಟಳ ಅಂದರೆ ಪೀಡನೆ ಕಾಟ. ದಣಿ ಅಂತಂದರೆ ಒಡೆಯ ಮಾಲೀಕ. ಮಾಹೆ ಅಂದರೆ ತಿಂಗಳು ಮಾಸ. ತದ್ಭವ ರೂಪ. ಕಸ್ತೂರಿ ಅಂದರೆ ಕತ್ತೂರಿ. ಸುಖ ಅಂದರೆ ಈ ಸುಖ ಈ ಸುಖ. ವ್ಯಸನ ಅಂದರೆ ವಸನ. ಆಯಿತಾ. ಗುಣವಾಚಕಗಳನ್ನು ಬರೆಯಿರಿ. ಅವಸರದ ಮುಗ್ಧ ಬೆಳ್ಳಿ. ಕೆಳಗಿನ 2 ಕ್ರಿಯಾಪದಗಳನ್ನು ಕಾಲ ಸೂಚಿ. ಓದಿದರು ಕೇಳುತ್ತಾರೆ ಕಟ್ಟುವರು. ಓದಿದರು ಭೂತ ವರ್ತಮಾನ ಭವಿಷ್ಯ. 2 ಪದ ನಿಷೇಧಾರ್ಥಕ ರೂಪವನ್ನು ಹೋಗುವನು ಹೋಗನು ಹೋಗೋದಿಲ್ಲ. ನಿಲ್ಲುವುದು ನಿಲ್ಲಲಾರದು ನಿಲ್ಲದು. ಹಾಡುವೆ ಹಾಡೆನು. 2 ಅನ್ಯ ದೇಶೀಯ ಪದಗಳನ್ನು ಬರೀರಿ. ಆಲ್ರೆಡಿ ಹೇಳಿದೆ, ಅವ್ನು ಬರ್ಕೊಳ್ಳಿ. ನೆಕ್ಸ್ಟ್ ಕೆಳಗಿನ ಸಮಾನಾರ್ಥಕಗಳನ್ನು ಬರೆಯಿರಿ. ಬಂಗಾರ ಅಂದರೆ ಸುವರ್ಣ ಚಿನ್ನ. ಮತ್ತೇನು ಬರುತ್ತೆ ಹೊನ್ನು. ಉದಕ ಅಂದರೆ ನೀರು ಜಲ ದ್ರವ್ಯ. ಕಲಹ ಅಂದರೆ ಜಗಳ ಯುದ್ಧ ಕದನ ಕಾಳಗ. 2 ಪದಗಳಿಗೆ ಗುಣವಾಚಕಗಳನ್ನು ಗುರುತಿಸಿ. ಎಳನಗೆ ಎಳ ಹಾಡು ಹಕ್ಕಿ ರಸ. ಮತ್ತೆ ರಿಪೀಟ್ ಆಗಿದೆ, ಈ ಪ್ರಶ್ನೆ ರಿಪೀಟ್ ಆಗಿದೆ. 2 ವಿಭಕ್ತಿ ಪ್ರತ್ಯಯಗಳನ್ನು ಕದಡಿದ ಷಷ್ಠಿ ಗದ್ಯದೊಳ್ ಸಪ್ತಮಿ ಅಂಧಕನು ದ್ವಿತೀಯ. 2 ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ. ಇಲ್ಲಿ ನೋಡಿ. ಹಾಡುವಳು ಭೂತ ಎದ್ದರು ಭವಿಷ್ಯ ಹಾಡುವಳು ಭವಿಷ್ಯ ಎದ್ದರು ಭೂತ ಅಳುತ್ತಿತ್ತು ವರ್ತಮಾನ. ಇದನ್ನು ನೀವೇ ಬರ್ಕೊಂಬಿಡಿ. ಯಾವುದಾದ್ರೂ 2 ಅನ್ಯ ದೇಶಿ. ಮೇಜು ಲ್ಯಾಂಪ್ ಆಗಿರ್ಬೋದು, ಗ್ರನೈಡು ಕೇಕು ಕ್ರಿಸ್ಮಸ್ ಎಲ್ಲ ಬರೀರಿ. ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ತೊರೆ ಅಂದರೆ ಬಿಟ್ಟುಬಿಡು ತ್ಯಜಿಸು. ಕಲಿ ಅಂದರೆ ವೀರ ತಿಳಿ ಯುಗ. ಬಗೆ ಅಂದರೆ ಮನಸ್ಸು ವಿಧ. ಇದನ್ನೆಲ್ಲ ಬರ್ಕೊಳ್ಳಿ. ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಉಗ್ರ ಕೋಪ ಅಂದರೆ ಉಗ್ರ. ದುರ್ಜನರು ಅಂದರೆ ಕೆಟ್ಟ ದುರ್. ಹಸಿರು ಕಂಬದ ಅಂದರೆ ಹಸಿರು. 2 ತದ್ಭವ ರೂಪಗಳನ್ನು ಬರೆಯಿರಿ. ಯಶ ಅಂದರೆ ಜಸ. ಶಿರ ಅಂದರೆ ಸಿರ ಈ ಸಿರ ಬರುತ್ತೆ. ಆಕಾಶ ಅಂದರೆ ಆಗಸ. ಕ್ರಿಯಾಪದಗಳ ಧಾತು ಗುರುತಿಸಿ. ಕಂಡು ಕಾಣು ಬಂದ ನೋಡು. ಇಷ್ಟೇ. ಈ ಸ್ವಂತ ವಾಕ್ಯವನ್ನು ನೀವು ಮಾಡಿ. ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ. ರಾಮನ ಷಷ್ಠಿ ದೋಳ್ ಸಪ್ತಮಿ ಮರದಿಂದ ತೃತೀಯ. ನೆಕ್ಸ್ಟ್ 2 ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ. ಪರೀಕ್ಷಿಸು ಇಂಪಾರ್ಟೆಂಟ್ ಪ್ರಶ್ನೆ. ಪರೀಕ್ಷಿಸು. ಆಕಾಶ ಅಂದರೆ ಆಗಸ. ದೃಷ್ಟಿ ಅಂದರೆ ದಿಟ್ಟಿ. ಪಲ್ಲವಾರ್ತೆ ಪೊಲ್ಲ ಕೆನೆ ಮರಿ. ರಿಪೀಟ್ ಆಗಿ ಪ್ರಶ್ನೆ ತುಂಬ ರಿಪೀಟ್ ಆಗಿದೆ ಇದು, ಹೀಗಾಗಿ ಹೇಳ್ತಾ ಇದ್ದೇನೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ 2 ಪದಗಳ ವಿಭಕ್ತಿಯನ್ನು ಹೆಸರಿಸಿ. ಮೊಮ್ಮಗಳು ದ್ವಿತೀಯ. ವಲ್ಲಭನ ಷಷ್ಠಿ ಗದ್ಯದೋಳ್ ಸಪ್ತಮಿ. ಓಳ್ ಬಂದರೆ ಸಪ್ತಮಿ. 2 ಕ್ರಿಯಾಪದಗಳ ನುಡಿ ಹೇಳು ಹೋದ. ನಾನಾರ್ಥಗಳನ್ನು ಬರೆಯಿರಿ. ಕಲಿ ಅಂದರೆ ತಿಳಿ ಯುಗ. ಲಘು ಅಂದರೆ ಚಿಕ್ಕದು ಹಗುರ. ಅದೇ ರೀತಿ ಏರಿ ಅಂದರೆ ದಂಡೆ ಹತ್ತಿ. ಇದು ನೀವೇ ಬರ್ಕೊಳ್ಳಿ. ತಲೆಬಾಗು ರಾಮ ಬಾಣ ಇವೆಲ್ಲ ನೀವು ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಕಾಂತಾರ ಅಂತಂದರೆ ಕಾಡು ಅರಣ್ಯ ಅಡವಿ ವಿಪಿನ. ಇಷ್ಟು ಬರ್ಕೊಳ್ಳಿ.
ಮಾರ ಅಂದರೆ ಮನ್ಮಥ ಕಾಮ, ನಾರಿ ಅಂದರೆ ವನಿತೆ ಸ್ತ್ರೀ ಮಹಿಳೆ. ಕೆಳಗಿನ ಪದಗಳಿಗೆ ತದ್ಭವ ರೂಪವನ್ನು ಬರೀರಿ. ಜೋಗಿ ಅಂದರೆ ಯೋಗಿ, ಸಂಸ್ಕೃತ ಅಂದರೆ ಸಕ್ಕದ, ವೀರ ಅಂದರೆ ವೀರ. ಗುಣವಾಚಕ ಹಾಸು, ರಸ, ಹಾಡು. ವಿಭಕ್ತಿ ಪ್ರತ್ಯಯ ಗುರುವಿಗೆ ಚತುರ್ಥಿ, ತಿಮ್ಮಪ್ಪನಲ್ಲಿ ಸಪ್ತಮಿ, ಕಟ್ಟಿಗೆಯ ಚತುರ್ಥಿ. 2 ಕ್ರಿಯಾಪದಗಳ ನಿಷೇಧ ರೂಪಗಳನ್ನು ಬರೆಯಿರಿ. ಹಾಡಳು, ಹಾಡೋದಿಲ್ಲ. ತಿನ್ನುವನು, ತಿನ್ನನು ಅಥವಾ ತಿನ್ನುವುದಿಲ್ಲ. ನಿಲ್ಲುವುದು, ನಿಲ್ಲಲಾರದು, ನಿಲ್ಲದು. ಎರಡಾದರೂ ಬರ್ಕೊಳ್ಳಿ. ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಟ್ಯಾಂಕು, ಕೇಕು, ಗ್ರನೈಡು ಬರೆಯಿರಿ. ಹೇಳಿದ್ದೇನಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಇದೆ. ಕಾಂತಾರ ಅಂದರೆ ಸಮಾನಾರ್ಥಕಗಳನ್ನು. ಕಾಂತಾರ ಕಾಡು, ವಿಪಿನ ಇದನ್ನ ಹೇಳಿದ್ದೀನಿ ಆಲ್ರೆಡಿ, ರಿಪೀಟ್ ಆಗಿದೆ, ಪ್ರಶ್ನೆ ರಿಪೀಟ್ ಆಗಿದೆ ಅಷ್ಟೇ, ಅದನ್ನು ನೋಡಬೇಕಾಗಿದೆ. ಮಾರ ಅಂದರೆ ಮನ್ಮಥ, ಅದೇ. ನಾರಿ ಅಂತಂದರೆ ಹೆಣ್ಮಗಳು, ಹೆಣ್ಣು, ಸ್ತ್ರೀ. ಯೋಗಿ ಅಂದರೆ ಜೋಗಿ, ಸಂಸ್ಕೃತ ಅಂದರೆ ಸಕ್ಕದ, ವೀರ ಅಂದರೆ. ಈ ಪ್ರಶ್ನೆಗಳನ್ನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಒಂದು ಸಲ ನೋಡಿ. ಇದು ಪ್ರಶ್ನೆಗಳನ್ನು ಆಲ್ರೆಡಿ ಹೇಳಿದ್ದೀನಿ. ಕೆಳಗಿನ 2 ಪದ ನಾನಾರ್ಥ. ಹದ್ದು ಅಂದರೆ ಅಂಕ, ಪಕ್ಷಿ. ಗಂಡ ಅಂದರೆ ಯಜಮಾನ, ಶೂರ. ಗುರು ಅಂದರೆ ಭಾರ, ದೊಡ್ಡದು, ಶಿಕ್ಷಕ, ಉಪಾಧ್ಯಾಯ ಬರುತ್ತೆ. ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ. ಹೋಗೋರು ಭವಿಷ್ಯತ್ ಕಾಲ, ಓಡಿದಳು ಭೂತಕಾಲ, ನೋಡುತ್ತಾನೆ ವರ್ತಮಾನ ಕಾಲ. ನಲ್ಗತೆ, ನಲ್ ಇಲ್ಲಿ ಬರತಕ್ಕಂಥದ್ದು ನಲ್. ಮಲತಾಯಿ, ಮಲ. ಮಂಗಳ, ಸ್ವಂತ ವಾಕ್ಯವನ್ನು ಮಾಡಿ. ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ. ದುರದೋಳ್, ಜಾಡನ್ನ, ಕೀರ್ತಿಗೆ. ಸಪ್ತಮಿ, ಜಾಡನ ಅಂದರೆ ದ್ವಿತೀಯ, ಕೀರ್ತಿಗೆ ಅಂದರೆ ಚತುರ್ಥಿ. ಲಾಸ್ಟ್ ಮುಗೀತು. ಸಮಾನಾರ್ಥಕಗಳನ್ನು ಬರೆಯಿರಿ. ತಮ ಅಂದರೆ ಅಂಧಕಾರ, ಕತ್ತಲು, ರಾತ್ರಿ. ಕುಸುಮ ಅಂದರೆ ಪುಷ್ಪ, ಹೂವು, ಪರಿಮಳ. ಭೂಮಿ ಅಂದರೆ ಧರೆ, ಇರುಳು, ದರಿತ್ರೆ. 2 ಪದಗಳ ಕಾಲವನ್ನು ಬರೆಯಿರಿ. ಹಿಡಿಯುವುದು ಅಂದರೆ ಹಿಡಿಯುವುದು ಭವಿಷ್ಯ, ಆಗಮಿಸಿದಂದರೆ ಭೂತ, ಬರುತ್ತಾರೆ ಅಂದರೆ ವರ್ತಮಾನ ಕಾಲ. ಗುಣವಾಚಕಗಳನ್ನು ಬರೆಯಿರಿ. ದುರ್ ಕೆಟ್ಟ, ಶುದ್ಧ, ಕಾಡು, ಕಡು. ತದ್ಭವ ರೂಪ. ವೀರ ಅಂದರೆ ಬೀರ, ಯೋಗಿ ಅಂದರೆ ಜೋಗಿ, ಆಕಾಶ ಅಂದರೆ ಆಗಸ. ಕೆಳಗಿನ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ. ಸುಜ್ಞಾನದಿಮ್ ಅಂತ ಇದೆ ತೃತೀಯ, ನೋವಿನಲ್ಲಿ ಸಪ್ತಮಿ. ರಾಮಚಂದ್ರನ ಅಂದರೆ ಷಷ್ಠಿ. ಅನ್ಯದೇಶಿ ಪದ ಎಂದರೇನು? ಅನ್ಯದೇಶಿ ಪದ ಅಂತಂದರೆ ಸಿಂಪಲ್ ಆಗಿರ್ತಕ್ಕಂಥದ್ದು. ಕನ್ನಡ ಶಬ್ದಗಳಿಗೆ ಬೇರೆ ಭಾಷೆಗಳಿಂದ ಸೇರ್ಪಡೆಯಾಗಿರ್ತಕ್ಕಂಥ ಪದಗಳನ್ನು ಅನ್ಯದೇಶಿ ಪದಗಳು ಅಂತ ಕರೀತಾರೆ. 2 ಬರಿ ಅಂದರೆ ಕೇಕು, ಜೀಸಸ್, ಟ್ಯಾಂಕು, ಯಾವುದಾದ್ರೂ ಬರೀರಿ. ನೆಕ್ಸ್ಟ್ ಇದೇ ಪ್ರಶ್ನೆ ಮತ್ತೆ ಇವೇ ರಿಪೀಟ್ ಆಗಿವೆ. ಈ ಪ್ರಶ್ನೆಯನ್ನು ನೋಡಿ ಮತ್ತೆ ನಾನು ನಿಮಗೆ ಹೇಳಿ ಇದನ್ನು ಮಾಡಲ್ಲ. ಇದಿಷ್ಟು 80 ಅಂಕದ ಫುಲ್ ಪ್ಯಾಕೇಜ್ ಇದು. ಇಲ್ಲಿ ಏನೇನು ನೋಡಿದ್ವಿ? 1 ಅಂಕದ ಪ್ರಶ್ನೆ, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, MCQ ನೋಡಿದ್ವಿ. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ನೋಡಿದ್ವಿ. 8 ಅಂಕದ ಭಾಷಾಭ್ಯಾಸ ನೋಡಿದ್ವಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಎಷ್ಟು ಇದರಲ್ಲಿ ಏನು ಇದು ಬಂದಿದೆ ನೋಡಿ, ಪತ್ರಲೇಖನ ಒಂದು ಬಂದಿದೆ. ಅದೇ ರೀತಿ ಗಾದೆ ಮಾತನ್ನು ವಿಸ್ತರಿಸಿ ಬಂದಿದೆ. ಅವಿಷ್ಟನ್ನು ಓದ್ಕೊಂಡ್ಬಿಟ್ರೆ ಸಾಕು. ಅದರಲ್ಲೇ ತುಂಬ ರಿಪೀಟ್ ಆಗಿದೆ. ಅವಿಷ್ಟು ಸಾಕು. ಅಲ್ಲಿ ಆಲ್ರೆಡಿ ಹೇಳಿದೆ ನಾನು, ಅದನ್ನು ಒಂದು ಮಾಡ್ಕೊಂಬಿಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.